ओम शांति। ओम शांति। बाबा आज पूछ रहे हैं कि यहाँ जो भगवान पढ़ाते हैं ऐसी क्या विशेषता है जो सारे कल्प में हम नहीं पढ़ते हैं। तो बाबा क्या उत्तर दिया होगा। विशेष यहाँ की पढ़ाई मना दादी सदैव कहती थी जीते जी मरना। मना जीते जी शरीर से न्यारे होने का अर्थात मुर्दे बनने का, मुर्दा बनना मना शरीर बुद्धि से कंप्लीट निकालने की जो पढ़ाई है, ये कट ऑफ। शरीर कोई छोड़ते तो क्या होता है, संबंध और इस दुनिया से कट ऑफ हो जाते हैं ना टोटली। तो तभी बाबा कहते हैं मन अमन हो सकता जब शरीर से बिल्कुल न्यारे हो जाएंगे। ये जो पढ़ाई है सारे कल्प में, इसे आत्मा बोलते हैं। कोई आत्मा स्वरूप में स्थित होने की विधि नहीं बताता है। ये इम्पोर्टेंट बात है। बाबा जो कहते हैं आत्मा बनना, ये इम्पोर्टेंट है। आत्मा होना, चलते फिरते देह बान, चमड़ी का बान निकल जाए। बाबा ಹೇಳ್ತಾರೆ ಜೀಚೆ ಅಂದರೆ ಬದುಕಿರುವಾಗಲೇ ದೇಹದಿಂದ ಸಾಯೋದೇನಿದೆ, ಅರ್ಥಾತ್ ನ್ಯಾರ ಆಗೋದೇನಿದೆ, ಅರ್ಥಾತ್ ದೇಹ ನನ್ನ ಪಾಲಿಗೆ ಡೆಡ್ ಅನ್ನೋ ಥರ ಮುರ್ದ. ಯಾಕೆ ಬಾಬಾ ಹೇಳೋದು ಬುದ್ಧಿಯನ್ನು ಆ ತರಹ ನಾವು ನಷ್ಟ ಮೋಹಿಯನ್ನಾಗಿ ತನ್ನ ದೇಹದಿಂದ ಸಂಪೂರ್ಣ ಬುದ್ಧಿ ಸಮಾಪ್ತಿ ಆಯ್ತಂದರೆ ಇನ್ನೆಲ್ಲದರಿಂದ ಸಮಾಪ್ತಿ ಆಗೋದು. ಈ ವಿದ್ಯೆಯನ್ನು ಇಡೀ ಕಲ್ಪದಲ್ಲಿ ಭಗವಂತನ ಬಿಟ್ಟರೆ ಬೇರೆ ಯಾರೂ ಓದಿಸ್ಲಿಕ್ಕಾಗಲ್ಲ. ಏಕೆಂದರೆ ಶರೀರದಿಂದ ಅಶರೀರಿಯಾಗೋ ವಿಧಿ ಬಾಬಾವ್ರನ್ನ ಬಿಟ್ಟರೆ ಬೇರೆ ಯಾರೂ ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ನಾನು ಇಷ್ಟು ಸಮಯ ದೇಹದಿಂದ ಬಿಲ್ಕುಲ್ ಇಂದ್ರಿಯಗಳಿಂದ ದೂರ ನ್ಯಾರ ಸ್ಥಿತಿ ಅಟ್ಲೀಸ್ಟ್ ಇಡೀ ದಿನದಲ್ಲಿ ಎಷ್ಟು ಟೈಮ್ ಇರುತ್ತೆ. मीठे बच्चे बेहद के बाप को याद करना, यह है गुप्त बात. याद से याद मिलती, जो याद नहीं करते उन्हें बाप भी कैसे याद करे. ಮಧುರವಾದಂಥ ಮಕ್ಕಳೇ ಬೇಹದ್ ತಂದೆಯನ್ನು ನೆನಪು ಮಾಡೋದು ಇದು ಗುಪ್ತವಾದ ಮಾತು. ಬಾಬವ್ರ ನೆನಪಲ್ಲಿ ಇದೀವಾ ಇಲ್ವಾ, ಬುದ್ಧಿ ಎಲ್ಲಿ ಹೋಗ್ತಿದೆ ಅದು ಯಾರಿಗೂ ಕಾಣಲ್ಲ. ಆದರೆ ಯೋಗದ ಪರಿಣಾಮ ಫೇಸ್ ಮೇಲೆ ಏನು, ಕಣ್ಣಲ್ಲಿ ಏನು ಕಾಣುತ್ತೆ ಅದನ್ನು ಯಾರೂ ಮುಚ್ಚಿಡೋಕ್ಕಾಗಲ್ಲ. ಇದು ತುಂಬ ಇಂಪಾರ್ಟೆಂಟ್ ಮಾತು. ನೆನಪು ಗುಪ್ತ, ಆದರೆ ಅದರ ಪ್ರಾಪ್ತಿಗಳು ಲಾಭ ಇದೆಯಲ್ಲ ಅದು ಪ್ರತ್ಯಕ್ಷವಾಗಿ ಕಾಣುತ್ತೆ. ನೆನಪಿಂದ ನೆನಪು ಸಿಗುತ್ತೆ, ಯಾರು ನೆನಪಲ್ಲಿರಲ್ಲ. ಬಾಬಾ ಹೇಳ್ತಾರೆ ಅವರನ್ನು ನಾನು ಹೆಂಗೆ ನೆನಪು ಮಾಡೋದು, ನನ್ನನ್ನು ನೆನಪೇ ಮಾಡಲ್ಲ ಅಂದರೆ ನಾನು ಅವ್ರನ್ನ ನೆನಪು ಮಾಡೋಕ್ಕಾಗಲ್ಲ. ಕರ್ಮ ಫಿಲಾಸಫಿ ಅಲ್ಲ, ಯಾದ್ ಸೆ ಯಾದ್, ನಾನೇನು ಮಾಡ್ತೀನಿ ಅದವರಿಗೆ ತಲುಪುತ್ತೆ. संगम पर तुम बच्चे कौन सी पढ़ाई पढ़ते हो जो सारा कल्प नहीं पढ़ाई जाती. ಸಂಗಮ ಯುಗದಲ್ಲಿ ನಿಮ್ಮ ಮಕ್ಕಳು ಯಾವ ವಿದ್ಯೆಯನ್ನು ಓದ್ತೀರಾ, ಯಾವುದನ್ನು ಇಡೀ ಕಲ್ಪದಲ್ಲಿ ಯಾರು ಓದಿಸಲ್ಲ. जीते जी शरीर से न्यारा अर्थात मुर्दा होने की पढ़ाई अभी पढ़ते हो क्योंकि तुम्हें कर्मातीत बनना है. बाकी जब तक शरीर में है तब तक कर्म तो करना ही है. मन भी अमन तब हो जब शरीर न हो, इसलिए मन जीते जगत जीत नहीं. लेकिन माया जीते जगत जीत है. जीते जी शरीर से ನ್ಯಾರ. ನ್ಯಾರನು ಹೆಂಗೆ ಅಂದರೆ ಬಾಬಾ ಹೇಳ್ತಾರೆ ಫುಲ್ ದೇಹ ಬಿಟ್ಟಾಗ ಹೆಂಗೆ ದೇಹ ಬಾನನೇ ಇರಲ್ಲ,
ಶರೀರ ಸೆಪ್ರೇಟ್, ನಾನು ಸೆಪ್ರೇಟ್ ಅನ್ನೋದು ಅನುಭವ ಆಗುತ್ತೆ. ಹಾಗೆ ಈ ವಿದ್ಯೆಯಲ್ಲಿ ನೀವು ಓದ್ತಾ ಇದ್ದೀರಾ, ಯಾಕೆಂದರೆ ನೀವು ಕರ್ಮಾತೀತರಾಗಬೇಕು. ಎಲ್ಲ ಜನ್ಮಗಳ ಕರ್ಮ ಬಂಧನ ಸಮಾಪ್ತಿ ಮಾಡ್ಕೋಬೇಕು. ಎಲ್ಲಿವರೆಗೂ ಶರೀರ ಇದೆ ಅಲ್ಲಿವರೆಗೂ ಕರ್ಮ ಮಾಡಲೇಬೇಕು. ಸೊ ಕರ್ಮದ ಸಂಕಲ್ಪಗಳು ನಡೆಯುತ್ತೆ, ಮನಸ್ಸು ಬಿಲ್ಕುಲ್ ಸ್ಟಾಪ್ ಆಗಿಬಿಡ್ಲಿ, ಅದು ಸಾಧ್ಯನೇ ಇಲ್ಲ. ಬಾಬಾ ಹೇಳ್ತಾರೆ, ದೇಹ ಬಿಟ್ಟಾಗಲೇ ಇಲ್ಲಿನ ವಿಷಯಗಳಿಂದ ಮನಸ್ಸು ಮುಕ್ತ ಆಗಿಬಿಡುತ್ತೆ. ಅದಕ್ಕೆ ಮನ್ ಜೀತೆ ಜಗತ್ ಜೀತಲ್ಲ, ಮಾಯಾ ಜೀತೆ ಸೊ ಜಗತ್ ಜೀತ್. ಮನಸ್ಸು ಬುದ್ಧಿಯಲ್ಲಿ ಮಾಯೆಯ 10 ವಿಕಾರಗಳ ಅಥವಾ ದೇಹದ ಚರ್ಮದ ಸಂಕಲ್ಪಗಳೇನಿದೆ ಅದನ್ನು ನಡೆಯಂಗಿಲ್ಲ. ಬಾಕಿ ಶುದ್ಧ ಶ್ರೇಷ್ಠ ಸಮರ್ಥ ಸಂಕಲ್ಪಗಳಂತೂ ಇರುತ್ತಲ್ಲ. ಓಂ ಶಾಂತಿ. बाप बैठ बच्चों को समझाते हैं क्योंकि ये तो बच्चे समझते हैं, बेसमझ को ही पढ़ाया जाता है. अब बेहद का बाप ऊंच ते ऊंच भगवान आते हैं तो किसको पढ़ाते होंगे? ज़रूर जो ऊंच ते ऊंच बिल्कुल बेसमझ होंगे. इसलिए कहा ही जाता है विनाश काले विपरीत बुद्धि. ತಂದೆ ಪರಮಾತ್ಮ ಕುಳಿತು ಮಕ್ಕಳಿಗೆ ತಿಳಿಸೋದು ಯಾಕೆ? ಯಾಕೆಂದರೆ ನೀವು ಮಕ್ಕಳು ಬುದ್ಧಿ ಇಲ್ದವ್ರಾಗ್ಬಿಟ್ಟಿದ್ದೀರ, ತಿಳುವಳಿಕೆ ಇಲ್ದವ್ರಾಗಿದ್ದೀರ. ಅದಕ್ಕೆ ನಾನು ಬಂದು ತಿಳುವಳಿಕೆ ಕೊಡ್ತಿದ್ದೀನಿ, ಅದಕ್ಕೆ ಓದಿಸ್ತಿದ್ದೀನಿ. ಬೇಹದ್ ತಂದೆ, ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ಭಗವಂತ ಯಾರಿಗೆ ಓದಿಸ್ತಿರೋದು? ಯಾರು ಹೈಯೆಸ್ಟ್ ಅಲ್ಲ ಹೈಯೆಸ್ಟ್ ಬಿಲ್ಕುಲ್ ಬೇಸಮಜ್ಜಾಗ್ಬಿಟ್ಟಿದ್ದಾರೆ ಅಂಥವ್ರಿಗೇ ವಿನಾಶ ಕಾಲೇ ವಿಪರೀತ ಬುದ್ಧಿ ಅಂತ ಹೇಳೋದು. ವಿಪರೀತ ಬುದ್ಧಿ ಕೈಸೆ हो गए? 84 लाख जन्म लिखा हुआ है तो बाप को भी 84 लाख जन्मों में ले गए हैं. कह देते परमात्मा कुत्ता बिल्ली जीव सब जंतु में है. बच्चों को समझाया जाता, ये तो सेकंड नंबर पॉइंट देनी है. बाप ने समझाया है जब कोई नया आता है तो पहले पहले उनको हद के और बेहद के बाप का परिचय देना है. फर्स्ट बाबन परिचय, वो बेहद का बड़ा बाबा और वो हद का छोटा बाबा. 2 ಪರಿಚಯ ಈಸಿಯಾಗಿ. ಬಾಬಾ ಹೇಳೋದು ಏನಕ್ಕೆ ವಿಪರೀತ ಬುದ್ಧಿ ಆದ್ವಿ? ಯಾಕೆಂದರೆ ಒಂದು ಪರಮಾತ್ಮನನ್ನು 84 ಲಕ್ಷ ಜನ್ಮಗಳಂದರೆ ಕಣಕಣದಲ್ಲಿದೆಯಾ ಅಂದರೆ ಇಷ್ಟು ಕೆಳಗಡೆ ತೊಗೊಂಡೋಗಿದ್ದು, ಅದಕ್ಕೆ ಬುದ್ಧಿ ವಿಪರೀತ. ಈಶ್ವರನ ವಿಪರೀತ. ತನ್ನ ಜನ್ಮಗಳನ್ನು 84 ಜನ್ಮ, 84 ಲಕ್ಷ ಎಲ್ಲಿ, 84 ಎಲ್ಲಿ? ಸೊ ಇದೆಲ್ಲ ಏನಿದೆ ವಿಪರೀತವಾಗಿ ಪರಮಾತ್ಮನ ವಿರುದ್ಧವಾಗಿ ಏನು ಮಾಡ್ತಾ ಹೋದರು, ಇದನ್ನೆಲ್ಲ ಬಂದು ಇವಾಗ ಬಾಬೂರು ತಿಳಿಸ್ತಿದ್ದಾರೆ. ಅಂದರೆ ಮೊದಲು ನೀವು ಎಲ್ಲರಿಗೆ ಜ್ಞಾನ ಸೀದಾ ಹೇಳೋಕ್ಕೋಗ್ಬೇಡಿ. ಫಸ್ಟ್ ತಂದೆಯ ಪರಿಚಯ ಕೊಡಿ. ಬೇಹದ್ ತಂದೆ ಶಿವ ಬಾಬಾ ದೊಡ್ಡ ಬಾಬಾ, ಸಣ್ಣ ಬಾಬಾ ಬ್ರಹ್ಮ ಬಾಬಾ, ಅವ್ರು ನೆಕ್ಸ್ಟ್ ಅನ್ನೋ ಪರಿಚಯ ಕೊಡಿ. ಬೇಹದ್ ಕಾ ಬಾಪ್ ಮಾನಾ ಹಿ ಬೇಹದ್ ಆತ್ಮಾओं का बाप, वो हद का बाप जीव आत्मा का बाप हो गया. वो है सब आत्माओं का बाप. ये नॉलेज भी सब एक रस नहीं धारण कर सकते. कोई 1% धारण करते हैं तो कोई 95% धारण करते. ये तो समझ की बात है. सूर्यवंशी कराना होगा राजा रानी तथा प्रजा. ये बुद्धि में आता है ना. प्रजा में सब प्रकार के मनुष्य होते. प्रजा माना प्रजा. बाप समझाते हैं, ये पढ़ाई है. ತಂದೆ ಹೇಳೋದು ಬೇಹದ್ ತಂದೆ ಅಂತಂದರೆ ಲೌಕಿಕದವರಿಗೆ ಏನು ಕೊಡಬೇಕು, ಅಲೌಕಿಕದಲ್ಲಿ ಅದರ ಆಳ ಏನು ತಿಳಿಸ್ಬೇಕು, ಜ್ಞಾನದಲ್ಲಿ ಹೊಸ್ದಾಗಿ ಬಂದಾಗ ಇದೆಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಬಾಬಾ. ಇಡೀ ವಿಶ್ವದ ಆತ್ಮಗಳ ತಂದೆ ಬೇಹದ್ ತಂದೆ, ಇಡೀ ವಿಶ್ವ ಅವ್ರದ್ದು. ಚಿಕ್ಕ ತಂದೆ ಅಂದರೆ ಇಲ್ಲ, ಲೌಕಿಕ ತಂದೆಗೂ ಸಣ್ಣ ತಂದೆ ಅಂತ ಹೇಳಾಗುತ್ತೆ. ಜ್ಞಾನದಲ್ಲಿ ಹೊಸಬರು ಬಂದಾಗ ನೆಕ್ಸ್ಟು ಗಾಡ್ ಬ್ರಹ್ಮ ತಂದೆ, ಅಲೌಕಿಕ ತಂದೆ ಅನ್ನೋದನ್ನು ಚಿಕ್ಕ ತಂದೆ ಪರಿಚಯ ಕೊಡಬೇಕು. ಬೇಹದ್ದು ಹದ್ದು ಇವೆರಡನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ನಾಲೇಜಲ್ಲಿ ಎಲ್ಲರೂ ಏಕರಸವಾಗಿ ನಡೆಯೋಕ್ಕಾಗಲ್ಲ, ಧಾರಣೆ ಏಕರಸವಾಗಿರಲ್ಲ. ಒಬ್ಬರು 1% ಅಂದರೆ ಒಬ್ಬರು ಫುಲ್ 95% ಧಾರಣೆ ಮಾಡ್ತಾರೆ. ಇದೆಲ್ಲ ತಿಳ್ಕೊಳ್ಳೋ ಮಾತು. ರಾಜಧಾನಿ ಅಂದ್ರೇ ನಂಬರ್ ವಾರ್.
ರಾಜ ರಾಣಿ 95 ಅಂತಂದರೆ ಈ ಪ್ರಜೆಗಳಿಗೂ ಪ್ರಜೆಗಳು ಈ ಇದೆಲ್ಲ ಪೊಸಿಷನ್ಸ್ ಏನಿದೆ ಅದ್ರ ಪರ್ಸೆಂಟೇಜ್ ಧಾರಣೆ ಮೇಲೆ ಹೋಗುತ್ತೆ. ಅಂದರೆ ಸರಿಯಾಗಿ ತಿಳ್ಕೊಂಡು ಕರೆಕ್ಟ್ ಪುರುಷಾರ್ಥ ಮಾಡಬೇಕು. ನಾವು ಈಗ ಪುರುಷಾರ್ಥ ಮಾಡಿಲ್ಲ ಅಂದರೆ ಎಲ್ಲ ಕಳ್ಕೊಂಡು ಬಿಡ್ತೀವಿ. ಇದು ಬುದ್ಧಿಯಲ್ಲಿ ಬರಬೇಕು. ಹೆಚ್ಚು ಕಡಿಮೆ ಮಾಡುವಾಗ ಗೊತ್ತಾಗಲ್ಲ, ಮೊದಲೇ ಪ್ಲ್ಯಾನ್ ಇರಬೇಕಲ್ವಾ. ತೋ ಪ್ರಜಾ ಮೇ ಸಬ್ ಪ್ರಕಾರಕ್ಕೆ ಮನುಷ್ಯ ಹೋತೆ ಏನೋ, ಪ್ರಜೆಗಳಲ್ಲಿ ಎಲ್ಲ ತರಹದ ಮನುಷ್ಯರಿರ್ತಾರೆ. ಸಾಹುಕಾರ ಪ್ರಜೆ, ಬಡ ಪ್ರಜೆ. ಈಗ ದಾಸಿಯರಿಗೂ ಪ್ರಜೆ ಅಂತಲೇ ಹೇಳಲಾಗುತ್ತೆ, ಬಟ್ ಹೆಸರು ಎಷ್ಟು ಕೆಡ್ದು. ಪರಮಾತ್ಮ ಹೇಳೋದೇನು, ಬಾಬಾ ಇದು ವಿದ್ಯೆ ಮಕ್ಕಳೇ ನೀವು ಸರಿಯಾಗಿ ಓದಬೇಕಾಗುತ್ತೆ. ಅಪ್ನಿ ಬುದ್ಧಿ ಅನುಸಾರ ಹರೇಕ್ ಪಡ್ತೆ ಹೇ, ಹರೇಕ್ ಕೋ ಅಪ್ನಾ ಅಪ್ನಾ ಪಾರ್ಟ್ ಮಿಲಾ ಹುआ है. जिसने कल पहले जितनी पढ़ाई धारण की है उतने अब भी धारण करते हैं. पढ़ाई कब छिपी नहीं रह सकती. पढ़ाई अनुसार ही पद मिलता है. बाप ने समझाया है. आगे चल इम्तिहान तो होता ही है, बिगर इम्तिहान ट्रांसफ़र तो हो न सके. ಇದು ವಿದ್ಯೆಯಿಂದಾಗ ಎಲ್ಲರೂ ಒಂದೇ ಥರ ಓದಲ್ಲ, ಅವರವ್ರ ಬುದ್ಧಿ ಅನುಸಾರ ಓದ್ತಾರೆ. ಪ್ರತಿಯೊಬ್ಬರಿಗೆ ತನ್ನದೇ ಆದ ಪಾಠ ಸಿಕ್ಕಿದೆ. ಕಲ್ಪದ ಹಿಂದಿನಂತೆ ಯಾರೆಷ್ಟು ವಿದ್ಯೆಯನ್ನು ಧಾರಣೆ ಮಾಡಿದ್ದಾರೆ ಅವರು ಈಗ ಅಷ್ಟೇ ಮಾಡ್ತಾರೆ. ವಿದ್ಯೆ ಚೆನ್ನಾಗಿ ಓದೋರು ಎಂದು ಮುಚ್ಚಿಡೋಕ್ಕಾಗತ್ತಾ? ಸ್ಕೂಲಲ್ಲೂ ಹಂಗೆ ತಾನೆ, ರ್ಯಾಂಕ್ ಸ್ಟೂಡೆಂಟ್, ಫೇಲ್ ಸ್ಟೂಡೆಂಟ್ ಎಲ್ಲರದ್ದು ಕಾಣುತ್ತೆ. ವಿದ್ಯೆಯ ಅನುಸಾರ ಪದವಿ ಸಿಗುತ್ತೆ, ಚಾಹೆ ಲೌಕಿಕ ಅಥವಾ ಲೌಕಿಕ. ಅಲ್ಲಿ ಚೆನ್ನಾಗಿ ಓದಿ IAS ಪದವಿ ದೊಡ್ಡದು. ಏನು ಓದಲಿಲ್ಲ ಅವ್ರ ಮುಂದೆನೇ ಹೋಗಿ ಸಲಾಂ ಸಾಬ್ ಅಂತ ಪ್ಯೂನ್ ಆಗಬೇಕಾಗತ್ತೆ. ಬಾಬಾ ಹೇಳೋದು ಬಾಪ್ನೇ ಸಮಜಾಯ ಆಗೇ ಚಲ್ ಇಮ್ತಿಹಾನ್ ತೋ ಹೋತಾ ಹೈ. ಲಾಸ್ಟಲ್ಲಂತೂ ಫೈನಲ್ ಪೇಪರು, ಬಟ್ ಪ್ರತಿದಿನ ಏನಿದೆ ಪೇಪರು, ಬಾಬಾ ಓದಿಸೋದು 1 ಗಂಟೆ 23 ಗಂಟೆ ಎಕ್ಸಾಮ್. ಪ್ರತಿ ಹೆಜ್ಜೆಯಲ್ಲಿ ಎಕ್ಸಾಮ್ ಇಲ್ಲದೆ ಟ್ರಾನ್ಸ್ಫರ್, ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಷನಲ್ಲಿ ಪಿಚಡಿ ಮೇ ಸಬ್ ಮಾಲೂಮ್ ಪಡೇಗ. ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾರು ರಾಯಲ್ ಫ್ಯಾಮಿಲಿ, ರಾಜ ರಾಣಿ ಯಾರು, ಪ್ರಜೆಗಳು ಯಾರಂತ. ಬಾಕಿ ಅಭಿ ಭಿ ಸಮझ सकते किस पद के हम लायक है, बल लज्जा के मारे सबके साथ हाथ उठा देते. ಈಗಲೂ ಎಲ್ರಿಗೂ ಅವ್ರವ್ರ ಪುರುಷಾರ್ಥದ ಅನುಸಾರ ಅರ್ಥ ಆಗುತ್ತೆ. ಬಾಬೂರು ರಾಜರು ಯಾರಾಗ್ತೀರಾ ಅಂದರೆ ಎಲ್ಲರೂ ಕೈ ಎತ್ತು ಬಿಡ್ತಾರೆ, ಯಾಕೆಂದರೆ ಒಳಗೆ ನಾಚಿಕೆ ಆಗುತ್ತೆ. दिल से समझते हैं हम ये कैसे बन सकेंगे, तो भी हाथ उठा देते. समझते हुए भी फिर हाथ उठा लेना, ये भी अज्ञान कहेंगे. कितना अज्ञान है, बाप तो झट समझ जाते हैं. ಈಗ ನಂದು ಸ್ಥಿತಿ ಇಲ್ಲ ಆದರೂ ನಾನು ರಾಜ ಆಗ್ತೀನಿ ಅಂತ ಕೈ ಎತ್ತಿದ್ರೆ ಬಾಬಾ ಹೇಳೋದು ಮನಸ್ಸು ಹೇಳ್ತಿದೆ, ಅದು ಅರ್ಥ ಆಗ್ತಿದೆ, ಆದರೂ ಕೈ ಎತ್ತೋದು ಇದೂ ಅಜ್ಞಾನ. ಎಷ್ಟು ದೊಡ್ಡ ಅಜ್ಞಾನ ಬಾಬಾಗಂತೂ ತಿಳ್ಕೊಂಡು, ಬಾಬಂಗೆ ಅರ್ಥ ಆಗ್ಬಿಡುತ್ತೆ ಮಕ್ಕಳನ್ನು ನೋಡಿದ ತಕ್ಷಣ. इससे तो उन स्टूडेंट्स में अकल होता है, वो समझते हैं हम स्कॉलरशिप लेने के लायक नहीं हैं, पास नहीं होऊंगा. इससे तो वो अज्ञानी अच्छे जो समझते हैं टीचर जो पढ़ाते हैं उसमें हम कितने मार्क्स लेंगे. ऐसे थोड़े ही कहेंगे हम पास विद ऑनर होंगे, तो सिद्ध होता है यहाँ इतना भी बुद्धि नहीं है. क्यों? ದೇಹಾಭಿಮಾನ बहुत है. ಅಟೆನ್ಷನ್ ಪ್ಲೀಸ್. ಬಾಬಾ ಹೇಳ್ತಾರೆ ಸ್ಕೂಲಲ್ಲಿ ಮಕ್ಕಳಾದರೂ ರಿಯಲೈಸ್ ಮಾಡ್ತಾರೆ, ರ್ಯಾಂಕ್ ಬರ್ತೀರಪ್ಪ ಅಂದರೆ ಅವ್ರೇನು ಕೈ ಎತ್ತಕ್ಕೆ ಹೋಗಲ್ಲ. ನಾನು ಅಷ್ಟೊಂದು ಓದಿಲ್ಲ, ನಾನು ಇಂಥ ಸಬ್ಜೆಕ್ಟಲ್ಲಿ ಕಡಿಮೆ ಇದ್ದೀನಿ, ಆಗಲ್ಲ, ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ಅಷ್ಟು ಬುದ್ಧಿ ಇಲ್ಲ, ಯಾಕೆಂದರೆ ದೇಹಾಭಿಮಾನ. ತಿಳ್ಕೊಂಡ್ರೂ ಕೈ ಎತ್ತಿಬಿಡ್ತಾರೆ ಅಂತ ಹೇಳೋದು ಬಾಬಾ. जब तुम आए हो ये लक्ष्मी नारायण बनने तो चलन बड़ी अच्छी चाहिए. ಹೆಂಗಿರಬೇಕು? ಅಟೆನ್ಷನ್ ಪ್ಲೀಸ್. ಏನೋ ನೀವಿಲ್ಲಿ ಬಂದಿದ್ದೀರಾ ಅಂದರೆ ನಿಮ್ಮ ಚಲನೆ ತುಂಬ ಚೆನ್ನಾಗಿರಬೇಕು. ಸಂಸ್ಕಾರಗಳ ಪರಿವರ್ತನೆ, ಸ್ವಯಂ ಪರಿವರ್ತನೆ ತುಂಬ ಇಂಪಾರ್ಟೆಂಟು. बाप कहते हैं कोई तो विनाश काले विपरीत बुद्धि है, क्योंकि कायदे सिर्फ बाप से प्रीत नहीं है तो क्या हाल होगा. ऊंच पद पा नहीं सकेंगे. ಕೆಲವರು ಮಕ್ಕಳಲ್ಲಿನೋ ವಿನಾಶ ಕಾಲೇ ವಿಪರೀತ ಬುದ್ಧಿ, ಕಾಯ್ದೆ ಸಿರ್ ಬಾಪ್ ಸೆ ಪ್ಯಾರ್. ಯಾಕೆಂದರೆ ನಾವು ಜನ್ಮ ತಗೊಂಡ ನಂತರ ನೀನೇ ಅನ್ನೋದು ಗೊತ್ತಾದ ಮೇಲೆ ನಮ್ಮ ಬುದ್ಧಿ ಬೇರೆ ಕಡೆ ಇರಂಗಿಲ್ಲ. ಅದಕ್ಕೆ ಒಬ್ಬ ತಂದೆನೇ ಸರ್ವ ಸಂಬಂಧದಿಂದ ನೆನಪು ಮಾಡೋದು ಇದು ರೂಲ್.
ಅದು ಬಿಟ್ಟು ನಾನೇನೇನೋ ಮಾಡಿದ್ರೆ ಏನೂ ಸಿಕ್ಕಲ್ಲ, ಶ್ರೇಷ್ಠ ಪದವಿ ಪಡ್ಕೊಳ್ಳೋಕ್ಕೆ ಆಗಲ್ಲ. ಈ ಕತೆ ಏನು, ಕ್ಯಾ ಹಾಲ್ ಹೋಂಗಾ ಅಂತಾರೆ, ಅವ್ರ ಗತಿ ಏನು ಅಂತ. बाप बैठ तुम बच्चों को समझाते हैं विनाश काले विपरीत बुद्धि का अर्थ क्या है। बच्चे ही पूरा नहीं समझ सकते तो फिर और क्या समझेंगे। जो बच्चे समझते हैं हम शिव बाबा के बच्चे हैं, वही पूरा अर्थ को नहीं समझते। बाप को याद करना ये तो है गुप्त, पढ़ाई तो गुप्त नहीं है, पढ़ाई में नंबरवार है। यह सब एक जैसा थोड़े ही पढ़ेंगे। बाप तो समझते हैं अभी सब ಬೇಬೀಸ್. ವಿದ್ಯೆಯಲ್ಲೇನು ಹೇಳ್ತಿದ್ದಾರೆ ಬಾಬಾ, ಬೇಬಿಗಳು ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ವಿನಾಶ ಕಾಲೇ ವಿಪರೀತ ಬುದ್ಧಿ ಅನ್ನೋದು ನನ್ನ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರೇನು ಅರ್ಥ ಮಾಡ್ಕೋತಾರೆ. ವಿನಾಶ ಕಾಲ ಹತ್ರ ಬಂದಿದೆ, ತಂದೆ ಹೇಳೋ ಮಾತುಗಳ ವಿಪರೀತವಾಗಿ ನಡೆಯೋದು ಯಾವುದೇ ಶ್ರೀಮತದ ವಿಷಯದಲ್ಲಿ ಅದು ವಿಪರೀತ ಬುದ್ಧಿ. ವಿನಶ್ಯಂತಿ ಅಂದರೆ ಶ್ರೇಷ್ಠ ಪದವಿಯಿಂದ ವಿನಶ್ಯಂತಿ. ತಿಳ್ಕೊಳ್ಳೋದೇ ಇಲ್ಲ, ಎಲ್ಲ ತಂದೆಯನ್ನು ನೆನಪು ಮಾಡಬೇಕು. ಅದಂತೂ ಗುಪ್ತ, ವಿದ್ಯೆ ಅಂತೂ ಗುಪ್ತ ಇಲ್ಲ. ಓದೋದಂತೂ ನಂಬರ್ವಾರ್, ಸ್ಕೂಲಲ್ಲೂ ಹಂಗೆ ತಾನೆ, ಹೆಂಗೆ ಬುದ್ಧಿ ಹಂಗೆ ಓದ್ತಾರೆ. ಸೊ ಇವೆಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಅರ್ಥ ಆಗಲ್ಲ, ಸರಿಯಾಗಿ ತಿಳ್ಕೊಳ್ಳಲ್ಲ ಅಂದರೆ ಬೇಬಿಗಳು. ಐಸೆ ಬೇಹದ್ ಕೆ ಬಾಪ್ ಕೋ 3-3 4-4 ಮಾಸ್ ಯಾದ್ ಭಿ ನೈ ಕರ್ತೆ. ಕೇಳ್ರಿ ಕತೆ. मालूम कैसे पड़े कि याद करते हैं, जबकि उनकी चिट्ठियाँ आए, फिर उस चिट्ठी में सर्विस समाचार भी हो कि ये रूहानी सर्विस करता हूँ, सबूत चाहिए ना। ऐसे तो देह अभिमानी होते हैं जो ना तो कभी याद करते ना सर्विस का सबूत दिखाते हैं। कोई तो समाचार लिखता है बाबा फलाने फलाने आए, उनको ये समझाया, तो बाप भी समझते हैं बच्चा जिंदा है, सर्विस समाचार ठीक देते हैं। कोई तो 3-4 मास पत्र नहीं लिखते हैं, कोई समाचार ही नहीं तो समझेंगे मर गया या बीमार है. ಕೇಳಿದ್ರ, ಬೇಹದ್ ತಂದೆಯನ್ನು ನೆನಪು ಮಾಡಲ್ಲ. 3 ತಿಂಗಳು 4 ತಿಂಗಳು ನೆನಪು ಮಾಡಲ್ಲ. ಅಂದರೆ ಬದುಕಿದಾರ ಏನಾದರೂ ಅಂತ ಬಾಬಂಗೆ ಸಂಕಲ್ಪ ಅಂತೂ ನಡೆಯುತ್ತಲ್ಲ, ಪ್ರೂಫ್ ಬೇಕಲ್ಲ ನನ್ನನ್ನು ನೆನಪು ಮಾಡ್ತಿದ್ದಾರೆ ಅಂತ, ನನಗೆ ಸಮಾಚಾರ ಕೊಡಬೇಕಲ್ವಾ. ಅದಕ್ಕೆ ಡೈಲಿ ಚಾರ್ಟ್ ಬರೀರಿ ಅಂತ ಹೇಳೋದು ಬಾಬೂರು. ಈ 3-4 ತಿಂಗಳಾದರೂ ಪತ್ರಗಳು ಬರೆಯಲ್ಲ ಅಂದರೆ ಬಾಬಾ ತಿಳ್ಕೊಳ್ತಾರೆ ಏನಂತ, ಇಲ್ಲ ಓಂ ಶಾಂತಿ, ಇಲ್ಲ ಅಂತಂದರೆ ಏನೋ ಕಾಯಿಲೆ ಮಾಯೆ ವಶ ಮಾಡ್ಕೊಂಡಿರ್ಬೋದು ಅಂತ. ಕೆಲವು ಮಕ್ಕಳು ಮಾತ್ರ ಬರೀತಾರೆ, ಬಾಬಾ ಇಂತಿಂಥವ್ರು ಬಂದರು ನಾನು ತಿಳಿಸ್ಕೊಟ್ಟೆ ಅಂದರೆ ಮಗು ಬದುಕಿದ್ದಾರೆ ಅಂತ ಬಾಬಾ ಅಂದ್ಕೋತಾರೆ. ಅದು ಪ್ರೂಫ್ ಅಲ್ವಾ ನೆನಪಿರೋದು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, तो कोई समाचार नहीं तो समझेंगे मर गया या बीमार है. बीमार मनुष्य लिख नहीं सकते ना. ಕಾಯಿಲೆ ಬಂದಿದೆ ಅಂದರೆ ಮಾಯೆ ಹಿಡ್ಕೊಂಡಿದೆ ಅಂತ ಅಂಥವ್ರು ಹೆಂಗೆ ಬರೀತಾರೆ. ये भी कोई लिखते हैं हमारा तबीयत ठीक नहीं थी इसलिए पत्र नहीं लिखा, कोई तो समाचार ही नहीं देते ना बीमार है. देह अभिमान है, फिर बाप भी याद किसको करे. याद से याद मिलती है परंतु देहाभिमान है. ಕೆಲವರು ಹುಷಾರು ಇರಲ್ಲ. ಕೆಲವರು ಹೇಳ್ತಾರೆ ಬಾಬಾ ನಂಗೆ ಹುಷಾರಿರಲಿಲ್ಲ ಅದಕ್ಕೆ ಬರೀಲಿಲ್ಲ. ಕೆಲವರು ಹುಷಾರಾಗಿದ್ರೂ ಬರೆಯಲ್ಲ, ಕಾರಣ ದೇಹಾಭಿಮಾನ. ಎಂಥ ತಂದೆ ಭಗವಂತನಿಗೆ ತನ್ನ ಸಮಾಚಾರ ಕೊಡಲ್ಲ. ಅದು ಸಾಕಾರದಲ್ಲಿರುವಾಗ ಎಷ್ಟು ವ್ಯಾಲ್ಯೂಬಲ್ ವಿಷಯ. ನಾನು ಯಾರನ್ನು ನೆನಪು ಮಾಡಬೇಕು ಮಕ್ಕಳೇ, ನೆನಪಿಂದ್ರೆ ನೆನಪು ಬರುತ್ತೆ ತಾನೇ. ಇದೆಲ್ಲ ದೇಹಾಭಿಮಾನ ಮಕ್ಕಳದು. ಬಾಪ್ ಆಕರ್ ಸಮझाते हैं मुझे सर्वव्यापी कहकर 84 लाख से भी जास्ती योनियों में ले जाते मनुष्यों को कहा जाता पत्थर बुद्धि. भगवान के लिए तो फिर कह देते पत्थर बित्तर के अंदर विराजमान है. तो ये बेहद की गालियाँ हुई ना, इसलिए बाप कहते हैं मेरी कितनी ग्लानी करते हैं. ಜಾಸ್ತಿ ಇದರಲ್ಲಿ ಜಾಸ್ತಿ ಗ್ಲಾನಿ ಮಾಡಿರೋದು ಬಾಬೂರಿಗೆ ಸರ್ವವ್ಯಾಪಿ ವಿಷಯದಲ್ಲಿ. ನಿಮಗಿಂತ ಜಾಸ್ತಿ 84 ಲಕ್ಷ ಜನ್ಮಗಳು ಕಣಕಣದಲ್ಲಿ ಕಲ್ಲಲ್ಲಿ ಎಲ್ಲದರಲ್ಲಿ ನನ್ನನ್ನು ಹಾಕ್ಬಿಟ್ರಿ ಮಕ್ಕಳೇ. ನಂದೇ ಜಾಸ್ತಿ ಗ್ಲಾನಿ ಆಗಿರೋದು. ಅಭಿ ತುಮ್ ತೋ ನಂಬರ್ವಾರ್ ಸಮझ गए हो, भक्ति मार्ग में गाते भी है आप आएंगे तो वारी जाएंगे, आपको वारिस बनाएंगे. ये वारिस बनाते हैं जो कहते हैं पत्थर टिक्कर में हो.
कितनी ग्लानि करते तब बाप कहते हे यदा यदा ही ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ನಂಬರ್ ವಾರ್ ಅಂತೂ ಎಲ್ಲರಿಗೂ ಅರ್ಥ ಆಗುತ್ತೆ. ಏನು ಹೇಳ್ತೀರಾ ಭಕ್ತಿಯಲ್ಲಿ ನನಗೇನು ಹೇಳಿದ್ರಿ ಬಾಬಾ, ನೀವು ಬಂದ್ಬಿಡಿ, ನಾನು ಬಲಿಹಾರಿ ಆಗ್ಬಿಡ್ತೀನಿ, ನಾನು ನಿಮ್ಮನ್ನು ಮಗನ ಮಾಡ್ಕೊತೀನಿ, ಎಲ್ಲ ನಿಮಗೆ ಕೊಟ್ಬಿಡ್ತೀನಿ, ಎಲ್ಲ ನಿಂದೇನೆ ಅಂತ. ಇವ್ರು ಹಿಂಗೆ ಗ್ಲಾನಿ ಮಾಡೋರು ನನ್ನನ್ನು ವಾರಿಸ್ ಮಾಡ್ಕೋತಾರ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಗಾಯನ ಇರೋದು. ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿ ಅಂದರೆ ಬಾಬಾವ್ರ ಗ್ಲಾನಿ, ಆಗ ನಾನು ಬರ್ತೀನಿ. अभी तुम बच्चे बाप को जानते हो, बाप की कितनी महिमा करते हैं, कोई महिमा तो क्या, कभी याद कर दो. अक्षर लिखते भी नहीं है ना, तो देह अभिमानी बन पड़ते हैं. तुम बच्चे समझते हो हमको बाप मिला है, हमारा बाप हमको पढ़ाते हैं. और भगवान उवाच है, नम पढ़ाई ಏನೋ भगवान उवाच है, मैं तुमको राजयोग सिखाता हूँ. ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಿದ್ದಾರೆ ಬಾಬಾ? ಮಕ್ಕಳೇ, ನಿಮಗೆ ಗೊತ್ತಿದೆ ತಂದೆ ಎಷ್ಟು ದೊಡ್ಡ ಮಹಿಮೆ ಇದೆ. ಕೆಲವ್ರು ಮಹಿಮೆ ಮಾಡೋದು ಬಿಡಿ, ನೆನಪು ಮಾಡಲ್ಲ, ಯಾಕೆಂದರೆ 2 ಅಕ್ಷರನೂ ಬರೆಯಲ್ಲ, ದೇಹಾಭಿಮಾನಿಗಳಾಗ್ಬಿಡ್ತಾರೆ. ಬಾಬನಿಗೆ ಹೇಳ್ಬೇಕಲ್ಲ ಇಡೀ ದಿನ, ಬಾಬಾ ನಾನು ಇಷ್ಟು ನೆನಪು ಮಾಡಿದೆ, ಹಿಂಗೆ ಮಾಡಿದೆ, ಏನು ಮಾಡಿದೆ ಅಂತ ಸಮಾಚಾರ ಕೊಡಬೇಕಲ್ವ. ಕೊಡ್ತಿದ್ದೀರಾ ಇಲ್ವಾ? ನೀವೆಲ್ಲ ಮನೆಯಲ್ಲಿ ಇದ್ದೀರಲ್ಲ, ಈಗ ಪ್ರತಿ ಗಳಿಗೆ ಕೊಡಬೇಕು. ಬಾಬನ ಹತ್ರ ಹೋಗಿ ಹೇಳ್ಬೇಕು ಏನಾಗ್ತಿದೆ, ಏನು ಮಾಡ್ತಿದ್ದೀನಿ ಅಂತ. ನಿಮಗೆ ಗೊತ್ತಿದೆ, ತಂದೆ ಸಿಕ್ಕಿದ್ದಾರೆ, ನಮಗೆ ಓದಿಸ್ತಿದ್ದಾರೆ, ಭಗವಂತ ಓದಿಸ್ತಿದ್ದಾರೆ. ಮಕ್ಕಳೇ, ನಾನು ರಾಜಯೋಗ ಕಲಿಸ್ತಾ ಇದ್ದೀನಿ ಅಂತಾರೆ. ವಿಶ್ವಕ್ಕೆ ರಾಜಾಯಿ ಕೇಸೆ ಪ್ರಾಪ್ತೋ ಉಸ್ಕೆ ಲಿಯೆ ರಾಜಯೋಗ ಸಿಕ್ಕಾತ. ಇಡೀ ವಿಶ್ವದ ರಾಜಾಯಿ ಹೆಂಗೆ ಸಿಗಬೇಕು ಅದಕ್ಕೋಸ್ಕರ ರಾಜಯೋಗ ಕಲಿಸ್ತಿದ್ದೀನಿ. हम विश्व की बादशाही लेने के लिए बेहद के बाप से पढ़ते हैं. ये नशा हो तो अपार खुशी आ जाए. बल गीता भी पढ़ते हैं, परंतु जैसे अनाड़ी किताब पढ़ते हैं. कृष्ण भगवान आज राजयोग सिखाता हूँ, बस इतनी बुद्धि का योग व खुशी नहीं रहती है. ಬಾಬಾ ಹೇಳೋದು, ಯಾವ ಮಕ್ಕಳಿಗೆ ಇದು ಅರ್ಥ ಆಗುತ್ತೆ, ನಮ್ಮ ತಂದೆ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಓದಿಸ್ತಾರೆ ಅಂದರೆ ಆ ನಶೆ ಇದ್ದರೆ ತಾನೇ ಅಪಾರ ಖುಷಿ ಇರೋದು. ಕೆಲವ್ರು ಗೀತೆನೂ ಓದ್ತಾರೆ, ಅನಾಡಿಗಳ ಥರ, ಬುದ್ಧಿ ಇಲ್ಲದವ್ರ ಥರ ಓದ್ತಾರೆ. ಕೃಷ್ಣ ಭಗವಾನ್ ವಾಚ್, ನಾನು ರಾಜಯೋಗ ಕಲಿಸ್ತೀನಿ. ಖುಷಿಯಲ್ಲಿ ಇರೋಕ್ಕಾಗುತ್ತೆ ಅವ್ರಿಗೆ? ಗೀತಾ ಪढ़ने या सुनाने वालों में इतनी खुशी नहीं रहती. गीता पढ़कर पूरी की और गया धंधे में. तुमको तो अभी बुद्धि में बेहद का बाप हमको पढ़ाते हैं, और कोई के बुद्धि में ये नहीं आएगा कि हमको भगवान पढ़ाते हैं. ಇದೆಯಾ ನಶೆ? ಖುಷಿ ಇದೆಯಾ? ಬಾಬಾ ಓದಿಸ್ತಿದ್ದಾರೆ ಡೈರೆಕ್ಟಾಗಿ, ನಮಗೋಸ್ಕರ ಡೈಲಿ ಕೆಳಗೆ ಬರ್ತಾರೆ. ಅವ್ರಿಗೆ ಎಷ್ಟೊತ್ತು ಬಂದು ನೋಡೋದು? ನಿಮ್ಮನ್ನೆಲ್ಲ ಮನೇಲಿ ಕೂತ್ಕೊಂಡು ಹೆಂಗೆ ಕೇಳ್ತಿದ್ದೀರಾ ಅದು ನೋಡ್ತಿದ್ದಾರೆ ಬಾಬವರು. ನಿಮ್ಮ ಮನೆಗೂ ಬಾಬಾ ಹೇಳಿದ್ರಲ್ಲ, ಸಬ್ ಬಚ್ಚೋಂಗೆ ಪ್ರವೃತ್ತಿ ಹೋಗಿ ಯಾಬಿ ಓ ವಿಸಿಟ್ ಕರ್ತಾವು ಅಂತ. ಏನಂತೀರಾ? ನಶೆ ಇದೆಯಲ್ವಾ ಅಂತಾರೆ ಬಾಬಾ. ಗೀತೆ ಓದೋರಿಗೆ ಪಾಪ ಗೊತ್ತೇ ಇಲ್ಲ ಅಂದರೆ ಹೆಂಗೆ ನಶೆ ಬರುತ್ತೆ? ಓದಿದ್ರು ಶ್ಲೋಕಗಳು ಅವ್ರವ್ರ ವ್ಯವಹಾರಕ್ಕೆ ಕೊಟ್ಟೋದ್ರು, ಮುಗ್ದೋಯ್ತು. ಬಟ್ ನೀವು ಮಕ್ಕಳಿಗೆ ಗೊತ್ತಿದೆ, ಈಗ ನಮಗೆ ತಂದೆ ಓದಿಸ್ತಿದ್ದಾರೆ ಅಂದರೆ ಎಷ್ಟು ನಶೆ ಖುಷಿ ಇರಬೇಕಲ್ವಾ? ಇಂಪಾರ್ಟೆಂಟ್ ಮಾತಲ್ಲ. कोई की बुद्धि में ये नहीं आएगा हमको भगवान पढ़ाते. तो पहले कोई भी आए तो उनको 2 बाप की थ्योरी समझानी है. बोलो भारत स्वर्ग था, अभी नरक है, ऐसे तो कोई कह न सके कि हम सतयुग में भी है, कलयुग में भी है. किसको दुख मिला तो वो नरक में है, किसको सुख मिला तो वो स्वर्ग में है. ऐसे बहुत कहते हैं. दुखी मनुष्य नरक में है, हम तो सुख में बैठे हैं, महल माड़िया आदि सब कुछ है, बाहर तो बहुत सुख देखते हैं. ये भी तुम अभी समझते हो. सतयुगी सुख तो यहाँ हो नहीं सकता. ऐसे भी नहीं गोल्डन एज को आयन एज कहो, अथवा आयन एज को गोल्डन एज कहो, बात एक ही है. ऐसे समझने वाले को भी अज्ञानी कहेंगे. ಸ್ವರ್ಗ ನರಕದ ಡಿಫ್ರೆನ್ಸೇ ಅರ್ಥ ಆಗಲ್ಲ. ಬಾಬಾ ಹೇಳೋದು, ಯಾರೇ ಹೊಸಬರು ಬಂದರೆ 1, 2, 2 ತಂದೆಯರ ಪರಿಚಯ ಕೊಡಿ. ಹೇಳಿ, ಭಾರತ ಮೊದಲು ಸ್ವರ್ಗವಾಗಿತ್ತು ಸತ್ಯುಗ ಇದ್ದಾಗ.
ಅದರ ವ್ಯತ್ಯಾಸ ಹೇಳಿ. ಅವ್ರು ಯಾರೂ ಹಿಂಗೆ ಹೇಳೋಕ್ಕಾಗಲ್ಲಲ್ಲ, ನಾನು ಸತ್ಯುಗದಲ್ಲೂ ಇದ್ದೀನಿ, ಈಗ ಕಲಿಯುಗದಲ್ಲೂ ಇದ್ದೀನಿ ಅಂತ. ಅವರೆಲ್ಲ ಏನಂದ್ಕೊಳ್ಳೋದಂದರೆ ದುಃಖಿಗಳು ನರಕದಲ್ಲಿ ಇದ್ದಾರೆ, ನಮಗಂತೂ ಸುಖ ಇದೆ, ಮೆಹಲ್ ಮಾಡಿ ಇದೆ, ನಾವು ಸ್ವರ್ಗದಲ್ಲಿದ್ದೀವಿ ಅಂತ. ಅದು ಪ್ರಶ್ನೆ ಇಲ್ಲ. ಸತ್ಯುಗದ ಸ್ವರ್ಗದ ಸುಖ ಕಲಿಯುಗದಲ್ಲಿ ಎಲ್ಲಿ ಬರೋಕ್ಕೆ ಸಾಧ್ಯ? ಎಲ್ಲಿ ಸತೋ ಪ್ರಧಾನ ಆತ್ಮದ ಸ್ಥಿತಿ, ಸತೋ ಪ್ರಧಾನ ಶರೀರ, 5 ತತ್ವಗಳ ಸತೋ ಪ್ರಧಾನತೆಯಲ್ಲಿ ಅಪ್ರಾಪ್ತಿ ಯಾವುದಿಲ್ಲ, ಮೃತ್ಯುವಿನ ಭಯ ಇಲ್ಲ. ಈಗ ಎಲ್ಲಿದೆ? ದುಡ್ಡಿದ್ರೂ ದುಃಖ ಇದೆಯಲ್ಲ ಮನುಷ್ಯರಿಗೆ. ಅದಕ್ಕೆ ಹೇಳ್ತಾರೆ ಬಾಬಾ, ಹಿಂಗೆ ತಿಳ್ಕೊಳ್ಳೋದೇ ಒಂದು ಅಜ್ಞಾನ, ನಾವೀಗ ಸ್ವರ್ಗದಲ್ಲಿದ್ದೀವಿ ಅನ್ನೋದು. ಇದನ್ನು ನೀವು ಕ್ಲಿಯರ್ ಮಾಡಿಬಿಡಿ. ಇಬ್ಬರು ತಂದೆಯರ ಪರಿಚಯ ಕೊಟ್ಟಾದ್ಮೇಲೆ ಅವ್ರಿಗೆ ಅರ್ಥ ಆಗೋದು. ಓ ಬಿ ಆತ್ಮ ಬಾಬಾವರನ್ನು ತಿಳ್ಕೊಂಡಿಲ್ಲ, ಅದಕ್ಕೆ ಪರಿಚಯ ಕೊಡಿ ಅಂತ ಬಾರ್ ಹೇಳೋದು. कहते परमात्मा सर्वव्यापी है, अभी तुम चित्र में देखते हो आत्मा और परमात्मा का रूप तो एक ही है, वो भी आत्मा है परंतु उनको परम आत्मा कहा जाता है. बाप बैठ समझाते हैं मैं कैसे आता हूँ, सभी आत्माएं वहाँ परम धाम में रहती है. ये बातें बाहर वाला तो कोई समझ नहीं सकता, भाषा भी बहुत सहज है. गीता में श्री कृष्ण का नाम डाल दिया है, तो अब कृष्ण तो गीता सुनाते नहीं है. ಬಾಬಾ ತುಂಬ ಕ್ಲಿಯರ್ ಹೇಳ್ತಾರೆ, ನೋಡ್ರಿ, ಈಗ ಆತ್ಮ ಪರಮಾತ್ಮನ ರೂಪ ಸೇಮ್ ಆತ್ಮನ ಥರನೇ, ಬಟ್ ಆದರೆ ಗುಣಶಕ್ತಿಗಳಲ್ಲಿ ಅವ್ರು ಸುಪ್ರೀಂ. ಹೆಂಗೆ ಅವ್ರು ಸರ್ವವ್ಯಾಪಿ ಆಗೋಕ್ಕಾಗಲ್ಲ. ತಂದೆ ಸ್ವಯಂ ತಿಳಿದು ಕೂತ್ಕೊಂಡು ಹೇಳ್ತಿದ್ದಾರೆ, ನಾನು ಹೇಗೆ ಬರ್ತೀನಿ ಪರಂಧಾಮದಿಂದ, ನೀವು ಆತ್ಮಗಳು ಅಲ್ಲಿದ್ರಿ, ನಾನು ಅಲ್ಲಿದ್ದೀನಿ, ಸೊ ನಾನು ಅಲ್ಲಿಂದ ಬರ್ತೀನಿ ಅನ್ನೋದನ್ನು ತಿಳಿಸ್ತಾರೆ. ಹೊರಗಿನವರಿಗೆ ಈ ಮಾತುಗಳು ಅರ್ಥ ಆಗಲ್ಲ. ಭಗವಂತನ ಭಾಷೆನೇ ಸಪ್ರೇಟ್ ಅಲ್ವಾ, ಸಹಜವಾಗಿದೆ ಅರ್ಥ ಮಾಡ್ಕೊಂಡ್ರೆ, ಬಟ್ ಬುದ್ಧಿಗೆ ಹೋಗಲ್ಲ. ಯಾಕೆ? ಗೀತೆಯಲ್ಲಿ ಕೃಷ್ಣನ ಹೆಸರು ಹಾಕ್ಬಿಟ್ಟಿದ್ದಾರೆ. ಕೃಷ್ಣ ಹೆಂಗೆ ಗೀತೆ ಹೇಳೋಕ್ಕಾಗುತ್ತೆ? ಬಾಬಾ ಹೇಳೋದು, ये तो सबको कह न सके कि मामेकम याद करो, देहदारी की याद से तो पाप कटते नहीं. कृष्ण भगवान वाच देह के सब संबंध त्याग, मामेकम याद करो, परंतु देह के संबंध तो कृष्ण को भी है. फिर वो तो छोटा सा बच्चा है, ये भी कितनी बड़ी भूल है. कितना फर्क पड़ जाता है एक भूल के कारण. ಪರಮಾತ್ಮ तो ಸರ್ವವ್ಯಾಪಿ ಹೋ नहीं सकते. 2 ಮಿಸ್ಟೇಕು. ಒಂದು, ಕೃಷ್ಣನನ್ನು ಪರಮಾತ್ಮ ಅಂತ ಹೇಳಿ ಕೃಷ್ಣ ಭಗವಾನ್ ವಾಚ ದೇಹ ಸಹಿತ ದೇಹದ ಸಂಬಂಧಗಳನ್ನು ಮರೆತು ಮಾಮೇಕಂ ನಾನೊಬ್ಬನನ್ನು ನೆನಪು ಮಾಡಿದರೆ, ಕೃಷ್ಣನಿಗೆ ತನ್ನ ಶರೀರನೂ ಇದೆ, ಶರೀರದ ಸಂಬಂಧನೂ ಇದೆ, ಅಪ್ಪ ಅಮ್ಮ ಇದ್ದಾರೆ, ಟೀಚರ್ ಇದ್ದಾರೆ. ಅವ್ರು ಹೆಂಗೆ ಹೇಳೋಕ್ಕಾಗುತ್ತೆ ದೇಹ ಮರೀರಿ ನೀವು ಅಂತ? ಆ್ಯಂಡ್ ಬೇಬಿ, ಚಿಕ್ಕ ಬೇಬಿ ಹೆಂಗೆ ಹೇಳುತ್ತೆ ಇಷ್ಟೆಲ್ಲ ಜ್ಞಾನನ? ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದಿಷ್ಟು ದೊಡ್ಡ ಮಿಸ್ಟೇಕ್ ಆಗೋಯಿತು. ಇದನ್ನು ಒಂದು ಸರ್ವವ್ಯಾಪಿ ಅನ್ನೋದು, ಇನ್ನೊಂದು ಕೃಷ್ಣನ ಬಗ್ಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಒಂದು ಈ ಮಿಸ್ಟೇಕ್, ದೊಡ್ಡ ಮಿಸ್ಟೇಕ್ ಎಲ್ಲರನ್ನ ಬಾಬೂರಿಂದ ದೂರ ಮಾಡಿಬಿಡ್ತು. ಜಿಸ್ಕೆ ಲಿಯೇ कहते हैं सर्व का सद्गति दाता है, तो क्या वो भी दुर्गति को पाते हैं? परमात्मा कब दुर्गति को पाते हैं क्या? ये सब विचार सागर मंथन करने की बातें, टाइम वेस्ट करने की बात नहीं है. मनुष्य तो कह देते हमको फुर्सत नहीं. तुम समझाते हो कि आकर कोर्स लो, तो कहते हैं फुर्सत नहीं, 2 दिन आएंगे या 4 दिन नहीं आएंगे, पढ़ेंगे नहीं तो ये लक्ष्मी नारायण कैसे बन सकते हैं. माया का कितना फोर्स है. ತಂದೆ ಹೇಳೋದು, ಯಾವಾಗ ಸರ್ವವ್ಯಾಪಿ ಅಂದರು ಅವರನ್ನು ಸರ್ವರ ಸದ್ಗತಿ ದಾತ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಅಂದರೆ ಎಲ್ಲ 84 ಲಕ್ಷ ಜನ್ಮ ಕಲ್ಲು ಮುಳ್ಳಲ್ಲಿದ್ದಾರೆ, ಅವರು ದುರ್ಗತಿಯಲ್ಲಿ ಬಂದ್ರೇನು? ದುರ್ಗತಿಯಲ್ಲಿ ಅವ್ರು ಬಂದರೆ ನಮಗೆ ಸದ್ಗತಿ ಹೆಂಗೆ ಕೊಡ್ತಾರೆ? ಮಕ್ಕಳೇ ಇದನ್ನು ಸ್ಪಷ್ಟ ಮಾಡಿ. ಆದರೆ ಜಾಸ್ತಿ ಇದೆಲ್ಲ ವಿಚಾರ ಸಾಗರ ಮಥನ ಮಾಡೋ ಮಾತು, ಟೈಮ್ ವೇಸ್ಟ್ ಮಾಡಬೇಡಿ. ಮನುಷ್ಯರು ಹೇಳ್ಬಿಡ್ತಾರೆ ನಮಗೆ ಫುರ್ಸತ್ತಿಲ್ಲ ರೀ ಅಂತ, ಬಂದು ಕೋರ್ಸ್ ತೊಗೊಳ್ಳಿ ಅಂದರೆ ಅಯ್ಯೋ ಟೈಮೆಲ್ಲಿದೆ ಅಂತಾರೆ ಮೆಜಾರಿಟಿ. ಬಂದ್ರೂ 4 ದಿವಸ ಬಂದರೆ 5 ದಿವಸ ಬಂದರೆ 2 ದಿವಸ ಬರೋಲ್ಲ, ಹಿಂಗೆ ಮಾಡ್ಕೊಂಡು ಓಟೆ ಹೋಗ್ತಾರೆ. ಓದಲ್ಲ ಅಂದರೆ ಹೆಂಗೆ ದೇವತೆ ಆಗೋಕ್ಕಾಗುತ್ತೆ?
ಮಾಯೆದು ಎಷ್ಟು ಫೋರ್ಸ್ ಇದೆ ಬುದ್ಧಿಯಲ್ಲಿ, ಜ್ಞಾನ ತಿಳ್ಕೊಂಡು ಪುರುಷಾರ್ಥ ಮಾಡೋಕ್ಕೆ ಬಿಡಲ್ಲಲ್ಲ ಮಕ್ಕಳೇ ಅಂತಾರೆ. ಏನಂತೀರಾ, ಬಾಬನ ಮಕ್ಕಳಿಗಿಲ್ಲ ತಾನೇ ಮಾಯೆ? ಡೈಲಿ ಬಾಬವ್ರು ಏನು ಹೇಳ್ತಾರೆ ಅದು ಬುದ್ಧಿಯಲ್ಲಿ ಹೋಗ್ತಿದೆಯಲ್ವಾ, ಧಾರಣೆಗೆ ಬರ್ತಿದೆಯಲ್ವಾ. तो ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಬಾಪ್ समझाते हैं जो सेकंड जो मिनट पास होता वो हूबहू रिपीट होता, अनगिनत बार रिपीट होते रहेंगे. अभी तो बाप द्वारा सुन रहे हो, बाबा तो जन्म मरण में आते नहीं. बेंट की जाती है पूरा जन्म मरण में कौन आता है और ना आने वाला कौन. सिर्फ एक ही बाप है जो जन्म और मरण में नहीं आता, बाकी सब आते हैं. इसलिए चित्र भी दिखाई है. ब्रह्मा और विष्णु दोनों जन्म और मरण में आते हैं. ब्रह्मा सो विष्णु, विष्णु सो ब्रह्मा, पार्ट में आते जाते एंड हो न सके. ये चित्र फिर भी आकर सब देखेंगे और समझेंगे. ತಂದೆ ಹೇಳ್ತಿರೋದು, ಮಕ್ಕಳೇ ಯಾರು ತಿಳ್ಕೊಬೇಕೋ ತಿಳ್ಕೊಳ್ತಾರೆ, ಬರದೇ ಇರೋರು ಬರಲ್ಲ. ಈಗೇನು ನಡೀತಿದೆ ಪ್ರತಿ ನಿಮಿಷ ಪ್ರತಿ ಗಳಿಗೆ ಹೂಬಹು ಎಕ್ಸಾಕ್ಟ್ಲಿ 5000 ವರ್ಷದ ಹಿಂದೆ ಏನು ರಿಪೀಟ್ ಆಗಿತ್ತು ಅದೇ ಆಗುತ್ತೆ. ಎಣಿಸಲಾರದಷ್ಟು ಟೈಮ್ ರಿಪೀಟ್ ಆಗುತ್ತೆ ಇದು. ಅಂದರೆ ಇದರಲ್ಲಿ ತಂದೆ ಏನು ಹೇಳ್ತಿದ್ದಾರೆ, ಜನನ ಮರಣದಲ್ಲಿ ಯಾರು ಬರ್ತಾರೆ ಯಾರು ಬರಲ್ಲ ಎಲ್ಲ ನಿಮಗೆ ಗೊತ್ತಾಯಿತು. ಒಬ್ಬ ತಂದೆಯನ್ನು ಬಿಟ್ಟಿನೆಲ್ಲರೂ ಜನನ ಮರಣದಲ್ಲಿ ಬರ್ತಾರೆ, ಬಾಬಾ ಬರಲ್ಲ. ಬ್ರಹ್ಮ ಸೋ ವಿಷ್ಣು, ವಿಷ್ಣು ಸೋ ಬ್ರಹ್ಮ, ಇಬ್ಬರೂ ಜನನ ಮರಣದಲ್ಲಿ. ಅಂದರೆ ಇದೇ ಆತ್ಮ ಅಲ್ಲ, ಆ ಸ್ವರೂಪದಲ್ಲಿದ್ದ ಅವ್ರು ಬೇರೆ ಇವ್ರು ಬೇರೆ ಅಲ್ಲ. ಬ್ರಹ್ಮನ ಆತ್ಮ ದೇಹ ಬಿಡ್ತಾ ಹೋಗಿ ವಿಷ್ಣು ಆಗುತ್ತೆ, ವಿಷ್ಣು ಜನನ ಮರಣದಲ್ಲಿ ಬರ್ತಾ ಸೋ ಬ್ರಹ್ಮನಾಗುತ್ತೆ. ಅದಕ್ಕೆ ಬಾಬಾ ಹೇಳೋದು ಇದು ಎಂಡ್ ಆಗಲ್ಲ. ಯಾಕೆ? ಸೃಷ್ಟಿ ಚಕ್ರ. ಚಕ್ರ ಅಂದರೆ ಎಲ್ಲಿ ಮುಗಿಯುತ್ತೆ ಅಲ್ಲಿ ಶುರು, ಮುಗಿಯುತ್ತೆ ಅಲ್ಲಿ ಶುರು, ಹಂಗೆ ಚಕ್ರ. ಅದಕ್ಕೆ ಶಾಸ್ತ್ರಗಳಲ್ಲೂ ಪುನರಪಿ ಮರಣಂ ಪುನರಪಿ ಜನನಂ ಹಂಗೆ ಹೇಳ್ತಾರೆ. ಬಟ್ ಅರ್ಥ ಆಗಲ್ಲ ಅವರಿಗೆ. ಇದೆಲ್ಲ ಚಿತ್ರಗಳೇನಿದೆ ಮಕ್ಕಳೇ, ಸಿ ಡಿ ಚಿತ್ರ ಇರಲಿ, ನಮ್ಮದೆಲ್ಲ ಚಿತ್ರಗಳು ಬಾಬಾ ಮಾಡಿಸಿರೋದು ಬಂದು ಜನಗಳು ನೋಡ್ತಾರೆ, ತಿಳ್ಕೊಳ್ತಾರೆ. बहुत सहज समझ की बात है, बुद्धि में आना चाहिए. हम सो ब्राह्मण हैं, फिर हम सो क्षत्रिय वैश्य शूद्र बनेंगे. फिर बाप आएंगे तो हम सो ब्राह्मण बन जाएंगे. ये याद करो तो भी स्वदर्शन चक्रधारी ठहरे. बहुत है जिनको याद ठहरती नहीं है. सदा ಬುದ್ಧಿಯಲ್ಲಿ ಚಕ್ರ ತಿರುಗ್ತಾ ಇರಬೇಕು. हम सो ब्राह्मण सो देवता सो क्षत्रिय वैश्य शूद्र ತಿರ್ಗ ಬ್ರಾಹ್ಮಣ. ಇದು ಬುದ್ಧಿಯಲ್ಲಿ ತಿರುಗ್ತಾನೆ ಇರಲಿ ಮಕ್ಕಳೇ. ಸಹಜ ಮಾತುಗಳು. ತಂದೆ ಬಂದಾಗಲೇ ನಾವು ಸೋ ಬ್ರಾಹ್ಮಣರಾಗೋದು. ಯಾರಿದನ್ನು ನೆನಪು ಮಾಡ್ತಾರೆ ಅವರು ಸ್ವದರ್ಶನ್ ಚಕ್ರಧಾರಿಗಳು. ಅನೇಕರಿದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ನೆನಪು ಸ್ಥಿರವಾಗಿ ಉಳ್ಕೊಳ್ಳಲ್ಲ. ಜ್ಞಾನದ ಚಿಂತನೆ ಇಲ್ಲ ಅಂದರೆ ಬಾಬೂರ್ ನೆನಪು ಉಳ್ಕೊಳಕ್ಕಾಗಲ್ಲ. तुम ब्राह्मण ही स्वदर्शन चक्रधारी बनते हो, देवताएं नहीं बनते. ये नॉलेज है कि चक्र कैसे फिरता है. इस नॉलेज को पाने से वो ये देवता बने. वास्तव में कोई भी मनुष्य स्वदर्शन चक्रधारी कहने के लायक नहीं. ಮೂಲ ಮಾತು ಬಾಬಾ ಹೇಳ್ತಿರೋದು, ನಾವು ಬ್ರಾಹ್ಮಣರೇ ಸ್ವದರ್ಶನ್ ಚಕ್ರಧಾರಿಗಳಾಗೋದು, ದೇವತೆಗಳಲ್ಲ. ಈ ಜ್ಞಾನ ಚಕ್ರ ಹೆಂಗೆ ತಿರುಗುತ್ತೆ ಅನ್ನೋದು ನೀವು ಮಕ್ಕಳಿಗೆ ಬಾಬಾ ಬಂದು ಕೊಡೋದು. ದೇವತೆಗಳಿಗೆ ಎಲ್ಲಿರುತ್ತೆ? ವಾಸ್ತವಿಕವಾಗಿ ಮನುಷ್ಯರು ಇರಲಿ ದೇವತೆಗಳಿರಲಿ ಸ್ವದರ್ಶನ್ ಚಕ್ರಧಾರಿಗಳಲ್ಲ. ಮನುಷ್ಯರನ್ನಂತೂ ಆಗೋಕ್ಕೆ ಆಗಲ್ಲ. ದೇವತೆಗಳು ಪರಮಧಾಮಕ್ಕೆ ಒತ್ತಡ ಮರ್ತೋಗುತ್ತೆ, ಅದಕ್ಕೆ ಅವರು ಸ್ವದರ್ಶನ್ ಚಕ್ರಧಾರಿ ಅಲ್ಲ, ಓನ್ಲಿ ಬ್ರಾಹ್ಮಣರು. मनुष्य की सृष्टि मृत्यु लोक ही अलग है. जैसे भारतवासियों की रस्म रिवाज अलग है, सबका अलग अलग होता है. देवताओं की रस्म रिवाज अलग है. मृत्यु लोक के मनुष्यों की रस्म रिवाज अलग है. रात दिन का फर्क है. इसलिए सब कहते हैं हम पतित है, ये भगवान हम सब पतित दुनिया में रहने वाले को पावन बनाओ. ಎಲ್ಲರೂ ಒಪ್ಕೋತಾರೆ
ಬಾಬಾ ಪತಿತ ಪಾವನ ಬಾ, ನಾವೆಲ್ಲ ಪತಿತ ಜಗತ್ತಲ್ಲಿದ್ದೀವಿ, ಪಾವನ ಮಾಡು. ಪತಿತ ಪಾವನ ಅನ್ನೋದು ರಾತ್ರಿ ಹಗಲಿನ ವ್ಯತ್ಯಾಸ ಅಲ್ವಾ? ಈ ಮೃತ್ಯು ಲೋಕದಲ್ಲಿ ಎಲ್ಲ ಮನುಷ್ಯರು ಇದ್ದಾರೆ, ಪತಿತರು ಅಮರ್ಲೋಕ ಅಂತಂದ್ರೇನು? ಎಲ್ಲ ದೇವತೆಗಳು ಪಾವನರು. ಎಷ್ಟು ರಾತ್ರಿ ಹಗಲಿನ ವ್ಯತ್ಯಾಸ ಇವೆಲ್ಲ. तुम्हारी बुद्धि में है पावन दुनिया आज से 5000 वर्ष पहले थी, जिसको सतयुग कहा जाता. त्रेता को नहीं कहेंगे. ಸೆಮಿ ಸ್ವರ್ಗ ಆಗ್ಬಿಡ್ತಲ್ಲ. ಸೊ ಸಂಪೂರ್ಣ ಸ್ವರ್ಗ ಸತ್ಯುಗ ಇದ್ದಾಗಿತ್ತು. ಬಾಪ್ನೆ ಸಮझाया है वो है फर्स्ट क्लास, ये है सेकेंड क्लास. तो एक एक बात अच्छी रीति धारण करनी चाहिए. जो कोई भी आए तो सुनकर ವಂಡರ್ खाए, कोई तो ವಂಡರ್ खाते. ತಂದೆ ಹೇಳೋದು ನೀವು ಎಷ್ಟು ಚೆನ್ನಾಗಿ ತಿಳಿಸಿ ಅಂದರೆ, ಬಾಬಾ ಹೇಳೋದು ಸತ್ಯುಗ ಫಸ್ಟ್ ಕ್ಲಾಸ್, ತ್ರೇತಾ ಸೆಕೆಂಡ್ ಕ್ಲಾಸ್ ಅಲ್ವಾ? ಒಂದೊಂದು ಮಾತನ್ನು ಚೆನ್ನಾಗಿ ತಿಳಿಸ್ಕೊಡಿ ಮಕ್ಕಳೇ, ಅವ್ರಿಗೆ ಅದ್ಭುತ ಅನ್ನಿಸ್ಬೇಕು. ಕೆಲವರಿಗೆ ಕೇಳಿ ಅದ್ಭುತ ಅನಿಸುತ್ತೆ, ಖುಷಿ ಪಡ್ತಾರೆ. ಆಮೇಲೆ ಏನು ಹೇಳ್ತಾರೆ, ಕೇಳಿದ್ರೆ ಬನ್ನಿರಿ ತಿಳ್ಕೊಳ್ಳಿ ಅಂತ. ಫಿರ್ ಉನ್ಕೋ ಫುರ್ಸತ್ ನೈ रहती जो पुरुषार्थ करे. फिर सुनते पवित्र ज़रूर बनना. ये काम विकारी है जो मनुष्य को पतित बनाता. इनको जीतने से ही तुम जगत जीत बनेंगे. बाप ने कहा भी है काम विकार जीत सो जगत जीत बनो. मनुष्य फिर कह देते मन जीते जगत जीत बनो, मन को वश में करो. अब मन अमन हो तब जब शरीर ना हो. ತಂದೆ ಹೇಳೋದು. ಆಮೇಲೆ ಅವ್ರಿಗೆ ಫುರ್ಸತ್ತಿರಲ್ಲ, ಜ್ಞಾನ ಏನೋ ಚೆನ್ನಾಗಿದೆ ಅಂತ ಹೇಳ್ತಾರೆ, ಹೊರಟೋಗ್ತಾರೆ. ಸೊ ಪುರ್ಸತ್ತಿಲ್ಲ ಅಂದರೆ ಪುರುಷಾರ್ಥನೂ ಮಾಡಲ್ಲ. ಕೇಳಿದ್ರೆ ಪವಿತ್ರವಾಗಿರ್ಬೇಕಂದ್ರೆ ಇನ್ನೂ ಓಡೋಗ್ಬಿಡ್ತಾರೆ. ಬಾಬಾ ಹೇಳ್ತಾರೆ ಕಾಮ್ ಜೀತೆ ಸೊ ಜಗತ್ ಜೀತ್. ಇದರ ಮೇಲೆ ವಿಜಯ ಪಡ್ಕೊಂಡ್ರೇ ನೀವು ಪಾವನರಾಗೋದು, ಜಗತ್ತಿನ ಮೇಲೆ ವಿಜಯ ಪಡ್ಕೊಳ್ಳೋದಕ್ಕೆ. ಕಾಮ್ ವಿಕಾರನೇ ಪತಿತರನ್ನು ಮಾಡುತ್ತೆ ಆತ್ಮಗಳನ್ನು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಜನ ಏನು ಹೇಳೋದು, ಮನ್ ಜೀತೆ ಸೊ ಜಗತ್ ಜೀತ್. ಮನಸ್ಸು ಶರೀರದಲ್ಲಿ ಇರೋವರೆಗೂ ವಿಚಾರ ನಡೀತದಲ್ಲ. ಮನಸ್ಸು ಅಮನ ಆಗೋದು, ಇಲ್ಲಿನ ಎಲ್ಲ ಸಂಕಲ್ಪಗಳಿಂದ ಮುಕ್ತ. ದೇಹ ಬಿಟ್ಟ ಮೇಲೆ ಹೆಂಗೆ ಮಾಡೋಕ್ಕಾಗುತ್ತೆ ಜಗತ್ತು ಜೀತು? अब बाकी मन अमन कभी होता ही नहीं है. देह मिलती है कर्म करने के लिए, तो फिर कर्मातीत अवस्था में कैसे रहेंगे? कर्मातीत अवस्था कहा जाता है मुर्दे को. जीते जी मुर्दा शरीर से न्यारा. तुमको भी शरीर से न्यारा बनने की पढ़ाई पढ़ाते. शरीर से आत्मा अलग है, आत्मा परमधाम की रहने वाली है. आत्मा शरीर में आती है तो उनको मनुष्य कहा जाता है. ಮೂಲ ಮಾತು ಬಾಬಾ ಹೇಳೋದು, ಮನಸ್ಸು ಆ್ಯಕ್ಚುಲಿ ಅಮನ ಆಗಲ್ಲ. ದೇಹ ಬಿಟ್ಟರು ಅವರಿಗೆ 13 ದಿವಸ ನೋಡಿ ಎಲ್ಲ ಕಾಣ್ತಿರುತ್ತೆ, ಎಲ್ಲ ವಿಚಾರ ನಡೀತಿರುತ್ತೆ, ದುಃಖಿ ಆಗ್ತಿರುತ್ತೆ ಆತ್ಮ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ. ಅವ್ರು ಅಂದ್ಕೊಳ್ತಾರೆ ಶರೀರ ಬಿಟ್ಟು ಬಿಲ್ಕುಲ್ ಶರೀರ ಹೆಂಗೆ ಡೆಡ್ ಆಯ್ತಲ್ಲ ಹಂಗೆ ಆತ್ಮನೂ ಡೆಡ್ ಆಗಿಬಿಡುತ್ತಾ ಅಂತ. ಹಂಗಾಗೋ ಪ್ರಶ್ನೆ ಇಲ್ಲ. ಆ್ಯಕ್ಚುಲಿ ಒಂದು ದೇಹ ಬಿಟ್ಟ ಮೇಲೆ ಇನ್ನೊಂದು ದೇಹ ತಗೊಳ್ತಾ ಹೋಗುತ್ತಲ್ವ. ಇಲ್ಲಿ ಬಾಬು ನಮಗೆ ಕಲಿಸ್ತಾ ಇರೋದೇನು, ಶರೀರದಲ್ಲಿ ಇರುವಾಗಲೇ ಮೃತ್ಯುವಿನ ಸ್ಥಿತಿ, ಅರ್ಥಾತ್ ಪರಂಧಾಮದಲ್ಲಿ ನನ್ನ ಆತ್ಮ ಹೆಂಗಿದ್ನೋ ಶರೀರದಿಂದ ನ್ಯಾರ ಆ ಸ್ಥಿತಿಯನ್ನು ಅನುಭವ ಮಾಡಿ ಮಕ್ಕಳೇ ಅಂತ ಹೇಳ್ತಾರೆ. ಅದಕ್ಕೆ ಬಾಬಾ ಏನು ಹೇಳೋದು, ಶರೀರ ಸಿಗೋದೇ ಕರ್ಮ ಮಾಡೋಕ್ಕೆ. ಶರೀರದಲ್ಲಿರುವಾಗ ನಾನು ಎಲ್ಲ ಬುದ್ಧಿನ ಮನಸ್ಸನ್ನು ಸ್ಟಾಪ್ ಮಾಡಿಬಿಡ್ತೀನಿ ಅಂದರೆ ಹೆಂಗಾಗುತ್ತೆ ಅಂತಾರೆ ಬಾಬಾ. तो आत्मा भी एक शरीर छोड़ता है तो दूसरा शरीर लेता है कर्म करने लिए. ಇಲ್ಲಿ ಪಾರ್ಟ್ ಮುಗೀತು, ಇನ್ನೊಂದು ಕಡೆ ಕಂಟಿನ್ಯೂ ಆಗುತ್ತಲ್ಲ ತನ್ನ ಪಾರ್ಟಿನ ಕರ್ಮ. ಕೆಲಸ ಕಾರ್ಯ ಮಾಡಬೇಕಾಗುತ್ತೆ. ಆತ್ಮ ಎಲ್ಲೋಗಿ ಜನ್ಮ ತಗೊಳುತ್ತೆ, ಅದ್ರ ಕನೆಕ್ಟೆಡ್ ಏನಿದೆ ಅದೆಲ್ಲ ಮಾಡಬೇಕಾಗುತ್ತೆ. ಇದು ಯಾರಿಗೂ ಗೊತ್ತಿಲ್ಲ ಅಂತಾರೆ ಬಾಬಾ. शांत तो तब रहेंगे जब कर्म नहीं करना होगा. मूल वतन में कर्म होता नहीं, ಸೃಷ್ಟಿ ಕ ಚಕ್ರ ಯಹಾ ಫಿರ್ತಾ ಹೈ. ಮನಸ್ಸು ಅಮನ ಅಂದರೆ ಪರಂಧಾಮದಲ್ಲಿದ್ದಾಗ ಕರ್ಮಕ್ಷೇತ್ರ ಶರೀರ ಸಂಬಂಧ ಏನಿಲ್ಲ. ಆತ್ಮದ ಬಿಂದು ಆಗಿಬಿಡುತ್ತೆ, ಮನಸ್ಸು ಬುದ್ಧಿ ಮರ್ಜ್ ಆಗಿಬಿಡುತ್ತೆ ಸಂಸ್ಕಾರ. ಅದಕ್ಕೆ ಹೇಳ್ತಿದ್ದಾರೆ ಆ ಸ್ಥಿತಿ ಯಾರಿಗೂ ಗೊತ್ತಿಲ್ಲಲ್ಲ ಮೂಲವತನದ್ದು. ಸೃಷ್ಟಿಚಕ್ರ ಅಂತೂ ತಿರುಗುತ್ತೆ ಮಕ್ಕಳೇ. ನೀವು ಕೆಳಗಡೆ ಬರ್ತೀರಾ, ತಿರ್ಗಾ ಪಾಠ ಮಾಡ್ತೀರಾ. ಬಾಪ್ಕೋ ಅವ್ರ ಸೃಷ್ಟಿಚಕ್ರಕ್ಕೋ ಜಾನ್ನ ಹೈ. इसको ही नॉलेज कहा जाता. ये आंखें जब तक पतित क्रिमिनल है
तो इन आंखों से पवित्र चीज देखने में आ नहीं सकती, इसके लिए ज्ञान का तीसरा नेत्र चाहिए। जब तुम कर्मातीत अवस्था को पाएंगे अर्थात देवता बनेंगे, फिर तो इन आंखों से देवताओं को देखते रहेंगे। बाकी शरीर से इन आंखों से ಕೃಷ್ಣ ಕೋ ದೇಖ್ ನಹೀ ಸಕ್ತೆ. ಕೇಳಿ, ಬಾಬಾ ಸುಂದರವಾದ ಮಾತು ಹೇಳ್ತಾರೆ. ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ? ಮಕ್ಕಳೇ, ಸೃಷ್ಟಿಚಕ್ರ ಅಂತೂ ತಿರುಗಲೇಬೇಕು. ನೀವು ತಂದೆಯನ್ನು ಸರಿಯಾಗಿ ಸೃಷ್ಟಿಚಕ್ರವನ್ನು ಸರಿಯಾಗಿ ತಿಳ್ಕೊಳ್ಳಿ. ಅದನ್ನೇ ಜ್ಞಾನ ಅಂತ ಹೇಳೋದು. ಯಾರ ಕಣ್ಣು ಕ್ರಿಮಿನಲ್ ಪತಿತರಿದ್ದಾರೆ ಅವರಿಗೆ ಆ ಅವ್ಯಕ್ತ ವಸ್ತುಗಳು, ಪವಿತ್ರವಾದ ದಿವ್ಯ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ನೀವು ಮಕ್ಕಳು ಸತ್ಯುಗದಲ್ಲಿ ಹೋದಾಗ ನೀವು ಅಲ್ಲಿ ರಿಯಲ್ಲಾಗಿ ದೇವತಾ ಸ್ಥಿತಿಯನ್ನು, ದೇವತಾ ಸ್ವರೂಪವನ್ನು ಈ ಕಣ್ಣಿಂದ ನೋಡ್ತೀರ. ಬಟ್ ಈಗ ಈ ಕಣ್ಣಿಂದ ದೇವತಾ ಶರೀರನೂ ಇಲ್ಲ, ತನ್ನ ಆತ್ಮ ಬಾಬನ್ ನೋಡೋಕ್ಕೂ ನಮಗೆ ದಿವ್ಯ ಬುದ್ಧಿ, ದಿವ್ಯ ನೇತ್ರ ಬೇಕು, ಜ್ಞಾನದ ಮೂರನೇ ನೇತ್ರ. ಸೊ ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲಿವರೆಗೂ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೊಳ್ಳಲ್ವೋ, ದೇವತೆಗಳಾಗಲ್ವೋ, ಅಂದರೆ ಈ ಕಣ್ಣಿಂದ ನೀವು ದೇವತೆಯನ್ನು ನೋಡೋಕ್ಕಾಗಲ್ಲ. ಬಟ್ ಮೂರನೇ ನೇತ್ರದಿಂದ ನೀವು ನೋಡ್ತಿರ್ಬೋದು. ಬಾಬಾ ಹೇಳೋದು, ನೀವು ಇಲ್ಲೇ ನಾನು ಕೃಷ್ಣನ ನೋಡ್ಬಿಡ್ಬೇಕು, ಈ ಕಣ್ಣಿಂದ ಎಲ್ಲ ಆಗ್ಬಿಡ್ಬೇಕು, ಅದೆಲ್ಲ ಸಾಧ್ಯ ಇಲ್ಲ ಮಕ್ಕಳೇ ಅಂತಾರೆ. ಬಾಕಿ ಸಾಕ್ಷಾತ್ಕಾರ ಕಿಯಾ ತೋ ಉಸ್ಸೆ ಕುಚ್ ಮಿಲ್ತಾ ಥೋಡೆ ಹಿ, ಅಲ್ಪ ಕಾಲ ಕೆ ಲಿಯೆ ಖುಷಿ रहती है, कामना पूरी हो जाती है, ड्रामा में साक्षात्कार की भी नूंद है, ಆದರೆ इससे कुछ प्राप्तियाँ नहीं. ತುಂಬ ನವದಾ ಭಕ್ತಿ ಮಾಡೋರಿಗೆ ಬಾಬಾ ಹೇಳೋದು ಸಾಕ್ಷಾತ್ಕಾರ ಆಗುತ್ತೆ ಕೃಷ್ಣಂದು. ಬಾಬಾ ಹೇಳ್ತಾರೆ, ಸಾಕ್ಷಾತ್ಕಾರ ಆದರೆ ಅವ್ರನ್ನ ಮಿಲನ ಮಾಡ್ದಂಗೆ, ಈಗ ಭಕ್ತಿ ಮೀರ್ಗ ನೋಡ್ತಷ್ಟೆ, ಅವ್ರನ್ನೇನು ಸ್ಥೂಲವಾಗಿ ಶರೀರ ಇದ್ಕೊಂಡು ಮೀಟ್ ಮಾಡೋಕ್ಕಾಗತ್ತಾ? ಇಲ್ಲ. ಅಲ್ಪ ಕಾಲಕ್ಕೆ ಖುಷಿ ಇರುತ್ತೆ, ಕಾಮನೆ ಇಚ್ಛೆ ಇತ್ತಲ್ಲ ಪೂರ ಆಗೋಯ್ತು, ಮನೋಕಾಮನೆ, ಓ ನಾನು ನೋಡ್ಬಿಟ್ಟೆ ಕೃಷ್ಣನ ಅಂತ. ಬಾಬಾ ಹೇಳೋದು, ಡ್ರಾಮಾದಲ್ಲಿ ಸಾಕ್ಷಾತ್ಕಾರ ಮಾಡಿಸೋದು ಫಿಕ್ಸ್ ಆಗಿದೆ ಮಕ್ಕಳೇ, ಬಟ್ ಸಾಕ್ಷಾತ್ಕಾರದಿಂದ ಏನೂ ಪ್ರಾಪ್ತಿ ಸಿಗಲ್ಲ. ನೋಡದೆ ಖುಷಿ ಆಯಿತು, ಆಮೇಲೆ ಓಂ ಶಾಂತಿ. ಜೀವನ ಪರಿವರ್ತನೆಯಾಗಿ ಏನಾದ್ರೂ ರಾಜಾಯಿ ಸಿಗುತ್ತಾ? ಏನೂ ಸಿಕ್ಕಲ್ಲ. ಅಚ್ಚಾ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा, थैंक यू. धारणेगे, शरीर से न्यारी आत्मा हूँ, जीते जी शरीर में रहते जैसे मुर्दा इस स्थिति के अभ्यास से कर्मातीत अवस्था बनानी है. ಶರೀರದಿಂದ ಬಿಲ್ಕುಲ್ ನ್ಯಾರ ನನ್ನ ಆತ್ಮ, ಬದುಕಿರುವಾಗಲೇ ಶರೀರದಿಂದ ಹಾಗೆ ಡಿಟ್ಯಾಚ್ ಆಗಿಬಿಡಿ ಮಕ್ಕಳೇ. ದೇಹ ಬಿಟ್ಟರೆ ಏನು, ಎಲ್ಲದರಿಂದ ನ್ಯಾರ. ಗಳಿಗಳಿಗೆ ಯಾಕೆ ಈ ಸ್ಥಿತಿ ಬೇಕಂದರೆ ನೀವು ಕರ್ಮಾತೀತರಾಗಬೇಕಾಗಿದೆ. ಸರ್ವೀಸ್ का सबूत देना है, देहबान को छोड़ अपना सच्चा सच्चा समाचार देना है, पास विद आनर होने का पुरुषार्थ करना है. ಸೇವೆಯ ಪ್ರೂಫ್ ತೋರಿಸ್ಬೇಕಾಗಿದೆ. ದೇಹ ಬಾನವನ್ನು ಬಿಟ್ಟು ತನ್ನ ಸತ್ಯ ಸಮಾಚಾರ ಬಾಬಂಗೆ ಕೊಡಬೇಕಾಗಿದೆ. ಪಾಸ್ ವಿದ್ ಆನರ್ ಆಗೋ ಪುರುಷಾರ್ಥ ಮಾಡಬೇಕು. ಬಾಬಾ ಹೇಳೋದು 3-4 ತಿಂಗಳೇ ನನ್ನ ನೆನಪು ಮಾಡಲ್ಲ, ತಿರುಗು ನೋಡಲ್ಲ ಅಂತಾರೆ. ಕೇಳ್ರಿ ಕತೆ. वरदान, सर्व खाते और रिश्ते एक बाप से रखने वाले डबल लाइट फरिश्ता भवा. ಎಲ್ಲ ಖಾತ, ತನ್ನ ಲೆಕ್ಕನ ಮತ್ತು ರಿಷ್ಟ ಅಂದರೆ ಸಂಬಂಧ, ಎಲ್ಲವನ್ನ ತಂದೆ ಒಬ್ಬರ ಜೊತೆ ಇಟ್ಕೊಳ್ಳೋರೇ ಡಬಲ್ ಲೈಟ್ ಫರಿಷ್ಠೆಗಳು. ರಿಶ್ತಾ ಅವ್ರ ರಾಸ್ತಾ ಹಿಸಾಬ್ ಲೆಕ್ಕ ಎಲ್ಲ ಬಾಬನ ಹತ್ರ. डबल लाइट फरिश्ता बनने के लिए देह के बांध से भी परे रहो, क्योंकि देह बांध मिट्टी है, यदि इसका भी बोझ है तो बारीपन है. फरिश्ता अर्थात अपनी देह के साथ भी रिश्ता नहीं. बाप का दिया हुआ तन भी बाप को दे दिया, अपनी वस्तु दूसरे को दे दी तो उससे रिश्ता ख़त्म हो गया.
सब हिसाब किताब, सब लेन देन बाप से बाकी, सब पिछले खाते और रिश्ते खत्म, ऐसे ಸಂಪೂರ್ಣ ಬೆಗರ್ ಹಿ ಡಬಲ್ ಐಟ್ ಫರಿಷ್ಠೆ. ಎಷ್ಟು ಸೂಕ್ಷ್ಮ ನೋಡಿ, ಡಬಲ್ ಐಟ್ ಫರಿಷ್ಠೆ ಆಗೋದು. ರಿಶ್ತಾ ರಾಸ್ತಾ ಖಾತಾ ಅಂದರೆ ತಂದೆಲ್ಲ ಲೆಕ್ಕಾಚಾರ, ತಂದೆಲ್ಲ ಸಂಬಂಧ ಎಲ್ಲದೂ ಬಾಬನ ಜೊತೆ. ಅವರೇ ಡಬಲ್ ಐಟ್ ಆಗೋರು. ದೇಹಬಾನದಿಂದ ನ್ಯಾರ, ದೇಹಬಾನ ಅಂದರೆ ಮಣ್ಣು, ಇದ್ರದೂ ಬಾನ ಅಂದರೆ ಆ ಸಂಕಲ್ಪಗಳಿದ್ದರೆ ಅದು ಹೊರೆ ಆಗಿಬಿಡುತ್ತೆ. ನಿಮ್ಮನ್ನು ಒಳಗಿಂದ ಭಾರಿ ವೆಯ್ಟಲ್ಲಿ ತಂದುಬಿಡುತ್ತೆ. ನೀವು ಫರಿಷ್ಠೆ ಆಗೋಕ್ಕಾಗಲ್ಲ. ಫರಿಷ್ಠ ಅಂದರೆ ತನ್ನ ದೇಹದ ಜೊತೆನೂ ಸಂಬಂಧ ಇಲ್ಲ. ಯಾಕೆ? ದೇಹನೂ ಬಾಬಂಗೆ ಕೊಟ್ರಿ, ಬಾಬಂಗೆ ಕೊಟ್ಟರೆ ಅದು ಅವ್ರದ್ದಾಯಿತು. ನಾನು ಸೇವೆ ಮಾಡಿದ್ರೂ ಅದು ಲೆಕ್ಕ ಬಾಬವ್ರದ್ದೇನೆ. ತಂದು ಎಲ್ಲ ಸಂಬಂಧಗಳ ಲೆಕ್ಕ, ತಂದು ಎಲ್ಲ ಲೆಕ್ಕಾಚಾರಗಳೇನು ಹಿಂದಿನ ಜನ್ಮಗಳದಿದೆ ಎಲ್ಲ ಬಾಬಂಗೆ ಕೊಟ್ಟ ಮೇಲೆ ಫುಲ್ ಖಾಲಿ. ನನ್ನ ಆತ್ಮನೂ ನಿಂದು. ಸೊ ಡಬಲ್ ಐಟ್ ಫರಿಷ್ಠೆ. ಸರಿನಾ? ಹಿಂದಿನ ಖಾತೆ ಇಟ್ಕೊಂಡು ಹಿಂದಿನ ಸಂಸ್ಕಾರಗಳು ಯೂಸ್ ಮಾಡೋದಂದರೆ ಮನ್ಮರ್ಜಿ ಆಗಿಬಿಡ್ತಲ್ಲ. ಮರ್ಜಿ ಕರ್ಜಾಗ್ಬಿಡುತ್ತೆ. ಮರ್ಜ್ ಕಾಯಿಲೆ ಥರ ಆತ್ಮಕ್ಕೆ. ಅದರಿಂದ ಎಲ್ಲ ಕೊಟ್ಬಿಡ್ರಿ. स्लोगन अपनी विशेषताओं को प्रयोग में लाओ तो हर कदम में प्रगति का अनुभव करेंगे. ತನ್ನ ವಿಶೇಷತೆಗಳನ್ನು ಪ್ರಯೋಗದಲ್ಲಿ ತನ್ನಿ, ಆಗ ಪ್ರತಿ ಹೆಜ್ಜೆಯಲ್ಲಿ ಪ್ರಗತಿಯ ಅನುಭವ ಮಾಡ್ತೀರಾ. ಪ್ರಯೋಗ ಸೆ ಪ್ರಗತಿ. ಯೋಗಿ ಸೊ ಪ್ರಯೋಗಿ ಸೊ ಪ್ರಗತಿ. ಯೋಗಿ ಅಂದ್ರೇ ಪ್ರಯೋಗ ಮಾಡೋದು. ಬಾಬವ್ರು ಹೇಳಿದ್ದನ್ನು ಪ್ರಯೋಗದ ಪ್ರೂಫ್ ಏನು? ಪ್ರಗತಿ, ಉನ್ನತಿಯ ಅನುಭವ. ತನ್ನಲ್ಲಿರೋ ಗುಣಗಳೆಲ್ಲ ಯೂಸ್ ಮಾಡಿ ಮಕ್ಕಳೇ ಅಂತಾರೆ ಬಾಬವರು. ಸರಿನಾ? ಮೀಟೆ ಬಚ್ಚೆ ಏನಂದ್ರು? ಬೇಹದ್ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನೆನಪು ಗುಪ್ತವಾಗಿದೆ. ಯಾದ್ ಸೆ ಯಾದ್ ಮಿಲ್ತೆ. ನೀವು ನೆನಪು ಮಾಡಿದ್ರೆ ನಾನು ನೆನಪು ಮಾಡ್ತೀನಿ ಮಕ್ಕಳೇ. ನೀವು ನೆನಪೇ ಮಾಡಲ್ಲ ಅಂದರೆ ನಾನೇನು ಮಾಡೋದು? ಹೆಂಗೆ ನೆನಪು ಬರುತ್ತೆ ತಂದೆಗೆ? ನೆನಪು ಮಾಡೋಕ್ಕೆ ಆಗುತ್ತಾ? ಏನಂತೀರ ನೀವೆಲ್ಲ? ಇವತ್ತು ಎಷ್ಟನೇ ತಾರೀಕು ಬಂದ್ಬಿಡ್ತೋ? 9ನೇ ತಾರೀಕು ಬಂದ್ಬಿಡ್ತು. लवलीन स्थिति के अनुभव द्वारा साक्षात्कार मूर्त भव. ಲವಲೀನ ಸ್ಥಿತಿ, ತಂದೆಯ ಪ್ರೀತಿಯಲ್ಲಿ ಲವಲೀನ ಸ್ಥಿತಿಯಲ್ಲಿ ಇದ್ದರೆ ಬಾಪ್ ಸಮಾನ ಸ್ಟೇಜ್ ಎಲ್ಲ ಸಾಕ್ಷಾತ್ಕಾರ ಆಗಿ ಮಾಡ್ಬೋದು, ಅನ್ಯರಿಗೆ ಮಾಡಿಸ್ಬೋದು. ಜೈಸೆ ಶುರು ಮೇ घर बैठे ब्रह्मा रूप का साक्षात्कार होता था, सभी अनुभव करते थे जैसे प्रैक्टिकल में कोई बोल रहा है, इशारा कर रहा है. ऐसे ही अंत में निमित्त बनी हुई आत्माओं द्वारा ये अनुभव होगा. इसके लिए ब्रह्मा बाप समान सदा एक के प्यार में समाये हुए रहो. ये लवलीन स्थिति साक्षात्कार मूर्त बना देंगी. बुद्धि पर किसी भी प्रकार का बोझ न हो, दिनचर्या बाप समान हो, तब आदि सो अंत के दृश्य का अनुभव कर सकेंगे. ಫಸ್ಟೆಲ್ಲ ಬ್ರಹ್ಮ ಬಾಬನ ಮನೆಯಲ್ಲಿ ಕೂತಿದ್ದಂಗೆ ಸಾಕ್ಷಾತ್ಕಾರ ಆಯ್ತಲ್ಲ. ಯಾರೋ ಮುದುಕರು ಇಶಾರ ಮಾಡ್ತಿದ್ದಾರೆ, ಹೇಳ್ತಿದ್ದಾರೆ, ಜೊತೆ ಜೊತೆ ಕೃಷ್ಣ. ಅದು ಅಡ್ರೆಸ್ಸು ಕೊಟ್ಬಿಟ್ರು. ನಾನು ಇವ್ರ ಶರೀರದಲ್ಲಿ ಬಂದಿದ್ದೀನಿ, ಸದರ್ ಬಜಾರ್ ಕರಾಚಿಗೆ ಹೋಗ್ರಿ. ಇದೆಲ್ಲ ಬಾಬಾ ಹೇಳ್ತಾರೆ. ಏನು ಆದಿಯಲ್ಲಾಯಿತು ಅಂತ್ಯದಲ್ಲಿನೂ ನೀವು ನಿಮಿತ್ತ ಆತ್ಮಗಳು ಯಾರು ಈ ಶ್ರೇಷ್ಠ ಲವಲೀನ ಸ್ಥಿತಿಯಲ್ಲಿ ಇರ್ತೀರ, ತಂದೆಯ ಸಮಾನ ಒಬ್ಬ ಅಂದರೆ ಬ್ರಹ್ಮ ತಂದೆಯ ಸಮಾನ ಶಿವಬಾಬವ್ರ ಪ್ರೀತಿಯಲ್ಲಿ ಲವಲೀನರಾಗಿರ್ತೀರ, ಅವ್ರ ಸಾಕ್ಷಾತ್ಕಾರ ಮೂರ್ತಿಗಳಾಗ್ಬಿಡ್ತೀರ. ಬುದ್ಧಿ ಮೇಲೆ ಯಾವುದೇ ಪ್ರಕಾರದ ಹೊರೆ ಇರಂಗಿಲ್ಲ. ದಿನಚರಿ ತಂದೆಯ ಸಮಾನ ಇರಬೇಕು. ಬ್ರಹ್ಮ ಬಾಬಾ ಹೇಗೆ ಎಲ್ಲದರಲ್ಲಿ ಇದ್ದಿಲ್ವೇ ಅಲ್ಲಲ್ಲ, ಎಲ್ಲ ಮೇಲೆ ಎಲ್ಲ ಹೇಳ್ತಿದ್ದಾರೆ, ಮಾಡ್ತಿದ್ದಾರೆ ಬುದ್ಧಿ ಮೇಲೆ. ಆದಿಯಿಂದ ಅಂತ್ಯದವರೆಗೆ ಈ ದೃಶ್ಯವನ್ನು ನೀವು ಅನುಭವ ಮಾಡ್ಬೋದು. ಇಂಪಾರ್ಟೆಂಟ್ ಈಗೆಲ್ಲ ನಿಂದು ಬಾಬಾ ಅಂತ ಇರೋ ಹೊರೆನೆಲ್ಲ ಕೊಟ್ಬಿಡಿ. ಶರೀರನೂ ನಿಂದು, ಸಂಸ್ಕಾರ ಸ್ವಭಾವ ಹಿಂದಿನ ಲೆಕ್ಕ ಎಲ್ಲ ನಿಂದು, ಎಲ್ಲ ಕೊಟ್ಬಿಟ್ಟು ಬಿಲ್ಕುಲ್ ಬಾಬು ನೆನಪಲ್ಲಿ ಪವರ್ಫುಲ್ಲಾಗಿ ಕೂತ್ಕೋಬೇಕು. ತುಂಬ ಇಂಪಾರ್ಟೆಂಟ್ ವಿಷಯ.
ನಾವು ಸರಿಯಾಗಿ ಯೋಗ ಮಾಡಿಲ್ಲ ಅಂದರೆ ಬಾಬಾ ನಮಗೆ ಹೆಂಗೆ ಮದದ್ ಮಾಡ್ತಾರೆ ಅದು ಯೋಚನೆ ಮಾಡಬೇಕಲ್ವ. ಮಾಡ್ತಿರಲ್ವ ಎಲ್ಲರೂ? ಲವ್ಲೀನ ಸ್ಥಿತಿ, ಪ್ರೀತಿಯಲ್ಲಿ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಸೆಳೆತ ಇದ್ದೇ ಇರುತ್ತೆ. ಇನ್ನೊಂದು ಕಾಣಲ್ಲ, ಇನ್ನೊಂದು ತೋಚಲ್ಲ. ಬಾಬಾ ಬಾಬಾ ಬಾಬಾ, ಬರೀ ಬಾಬಾ ಮಾತ್ರ ಕಾಣಬೇಕಲ್ಲ. ಇಡೀ ದಿನ ಏನು ಫರಿಷ್ಠಾ ಭವ ಅಂತ ವರದಾನ ಕೊಟ್ಬಿಟ್ರಲ್ಲ, ಫರಿಷ್ಠೆ. ಎಲ್ಲ ಲೆಕ್ಕ, ಎಲ್ಲ ಸಂಬಂಧ, ಎಲ್ಲ ಲೇನ್ದೇನೋ, ಹೇಳೋದು ಮಾಡೋದು ಎಲ್ಲ ಬಾಬನ ಜೊತೆ. ತುಂಬ ಇಂಪಾರ್ಟೆಂಟ್ ಇದು. ಓಂ ಶಾಂತಿ.